ಸೊ ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಯಾವ್ಯಾವ್ದಿದೆ ಮಾತಾಡಿದ್ವಲ್ಲ ಸರ್, ಹಾ, ಹಾ, ಹಾ. ಒಂದೊಂದ್ರ ಬಗ್ಗೆನು ಹ್ಮ್. ಮೋಸ್ಟ್ ಆಸ್ಟ್ ಕ್ವೆಶನ್ಸ್ ಹಾ, ಹಾ, ಕೇಳ್ತಾ ಹಾ. ಹೋಗೋಣ ಅಂತ, ಸೊ ದಟ್ ಹಾ. ವಿ ಕ್ಯಾನ್ ಎಜುಕೇಟ್ ಪೀಪಲ್ Yes. ಅಬೌಟ್ ಇಟ್. ಹಾ, ಹಾ. ಟು ಬಿಗಿನ್ ವಿತ್ ಪೈಲ್ಸ್, ಹಾ. ಮೂಲವ್ಯಾಧಿ ಅಥವಾ ಮೊಳೆ ರೋಗ. ಹ್ಮ್. ಇದು ಪರ್ಮನೆಂಟಾ ಅಥವಾ ಹ್ಮ್. ಬಂದು ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ರೆ ಕರೆಕ್ಟ್ ಟೈಮಲ್ಲಿ ಬಂದ್ರೆ ಡಾಕ್ಟರ್ ಹತ್ರ ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದಾ? ಹಾ. ತುಂಬಾ ಕಾಮನೆಸ್ಟ್ ಕ್ವಶನ್ ಜನ ಕೇಳೋದು, ಡಾಕ್ಟ್ರೇ ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ಮತ್ತೆ ಬರುತ್ತೆ ಅಂತಾರೆ ಅಂತ. ಹಾಗಾಗಿ ಎಷ್ಟೋ ಜನ ಮಾಡಿಸ್ಕೊಂಡೇ ಇಲ್ಲ. ಯಾಕೆ ಮಾಡಿಸ್ಕೊಳ್ಳಿದ್ರೆ ಮತ್ತೆ ಬರುತ್ತೆ ಅಂತ. ನಿಜ. ಪೈಲ್ಸ್ಗೆ ಕಾರಣ ಏನು? ಮೇನ್ ರೂಟ್ ಕಾಸ್ ಹುಡುಕ್ಬೇಕು. ಇವತ್ತು ಏನಾಗ್ತಾ ಇದೆ, ನಮ್ಮ ಡಾಕ್ಟ್ರುಗಳು ಹೊಟ್ಟೆ ನೋವಾ ಮಾತ್ರೆ ಕೊಡು, ಜ್ವರನ ಮಾತ್ರೆ ಕೊಡು, ಯಾಕೆ ಹೊಟ್ಟೆ ನೋವಾಯಿತು, ಯಾಕೆ ಮಾತ್ರೆ ಬಂತು, ಯಾಕೆ ಪೈಲ್ಸ್ ಆಯಿತು ಅಂತ ಚೆಕ್ ಮಾಡಿ ಮಾಡದೆ ಹೋದರೆ ಪೈಲ್ಸ್ ಮತ್ತೆ ಬರುತ್ತೆ. ಫಾರ್ ಎಕ್ಸಾಂಪಲ್ಲು, ಯಾರೋ ಒಬ್ಬ ಬೈಕಲ್ಲಿ ಹೋಗ್ತಿರ್ತಾನೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಬೀಳ್ತಾನೆ ಅವನು, ಅವನಿಗೆ ಫ್ರ್ಯಾಕ್ಚರ್ ಆಗುತ್ತೆ. ಫ್ರ್ಯಾಕ್ಚರ್ ಆಗಿ ಹಾಸ್ಪಿಟಲ್ಗೆ ಬರ್ತಾನೆ, ರಾಡೆಲ್ಲ ಹಾಕಿ ಎಲ್ಲ ವಾಸಿ ಆಗುತ್ತೆ. ಕೊನೆಗೆ ಸ್ವೀಟ್ಸು ಎಲ್ಲ ತಂದ್ಕೊಟ್ಟು, ಡಾಕ್ಟ್ರೇ ನನಗೆ ಮತ್ತೆ ಫ್ರ್ಯಾಕ್ಚರ್ ಆಗುತ್ತೆ ಅಂತ. ಹೂನಪ್ಪ, ಮತ್ತೆ ಬಿದ್ದರೆ ಮತ್ತೆ ಫ್ರ್ಯಾಕ್ಚರ್ ಆಗುತ್ತೆ ಅಂತ. ಹಾಗೆ ಲೈಫ್ ಸ್ಟೈಲ್ನ ಸರಿ ಇಟ್ಕೊಳ್ದೆ ಹೋದರೆ, ಡಾಕ್ಟರ್ಸ್ ರೂಟ್ ಕಾಸ್ನ ಟ್ರೀಟ್ ಮಾಡದೆ ಹೋದರೆ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಪೇಷನ್ನು, ಪೈಲ್ಸು ಮತ್ತೆ ಬರುತ್ತೆ. ಕ್ಲಿಯರ್? ಸೊ ರೂಟ್ ಕಾಸ್ನ ಟ್ರೀಟ್ ಮಾಡಿದ್ರೆ ಬೇರ್ ಸಮೇತ ತೆಗಿಬೇಕು ಅಂತಾರಲ್ಲ, ಆ ಥರ ಮಾಡದೆ ಹೋದ್ರೆ ಪೈಲ್ಸ್ ಮತ್ತೆ ಬರುತ್ತೆ. ಓಕೆ. ಅಂಡ್ ಗ್ರೇಡ್ 1, 2, 3, 4 ಬಗ್ಗೆ ಏನ್ ಮಾತಾಡಿದ್ವಿ, ಗ್ರೇಡ್ 1 ಇಂದ ಗ್ರೇಡ್ 4 ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು ಡಾಕ್ಟರ್? ಗ್ರೇಡ್ 1 ಇರುತ್ತಾ, ಗ್ರೇಡ್ 2 ಇರುತ್ತಾ. ಹೇಗೆ ಹೋಗುತ್ತೆ 4ಗೆ ಅಂತ ಹೇಳಿದ್ರೆ, ಕೆಲವರು ಲೈಫ್ ಸ್ಟೈಲ್ ತುಂಬಾ ಕೆಟ್ಟದಾಗಿರುತ್ತೆ, ಕೆಲವರು ಕಾನ್ಸ್ಟಿಪೇಷನ್ ತುಂಬಾ ಕೆಟ್ಟದಾಗಿರುತ್ತೆ, ಕೆಲವರು ಡಯಟ್ ತುಂಬಾ ಕೆಟ್ಟದಾಗಿರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಲೈಫ್ ಸ್ಟೈಲು ಗ್ರೇಡ್ 1 to ಗ್ರೇಡ್ 4 ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಗ್ರೇಡ್ 1 to ಗ್ರೇಡ್ 4 ಹೋಗೋಕೆ ನಿಗದಿತ ಸಮಯ ಇಲ್ಲ. ಅದು 6 months ಆಗ್ಬೋದು, 1 year ಆಗ್ಬೋದು, 2 years ಆಗ್ಬೋದು, ಡಿಪೆಂಡಿಂಗ್ ಆನ್ ದಿ ಇಂಡಿವಿಜುವಲ್, ಡಿಪೆಂಡಿಂಗ್ ಆನ್ ದಿ ಲೈಫ್ ಸ್ಟೈಲ್. ಆಯ್ತಾ? ಇನ್ನೊಂದು, ಗ್ರೇಡ್ 2 ಆಲ್ರೆಡಿ ಇರುತ್ತೆ ಅವ್ರಿಗೆ, ಅದು ಹೊರಗಡೆ ಬಂದೊಳಗೆ ಹೋಗ್ತಾ ಇರುತ್ತೆ, ಅದು ಗೊತ್ತಾಗಲ್ಲ ಅವ್ರಿಗೆ. ಒಂದಿನ ಏನಾಗುತ್ತೆ, ತುಂಬಾ ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡ್ತಾರೆ, ತುಂಬಾ ಸ್ಟ್ರೈನ್ ಮಾಡ್ತಾರೆ, ಅವತ್ತು ಆ ಗ್ರೇಡ್ 2 ಸಡನ್ನಾಗಿ ಹೊರಗಡೆ ಬರುತ್ತೆ. ಅದನ್ನ ಗ್ರೇಡ್ 4 ಅನ್ಕೊಬರ್ತಾರೆ. ಆಕ್ಚುಲಿ ಗ್ರೇಡ್ 4 ಅಲ್ಲ, ಅದು ದೊಡ್ಡ ಬ್ಲಡ್ ಕ್ಲಾಟು. ಅದನ್ನ ಥ್ರಾಂಬೋಸ್ಟ್ ಪೈಲ್ ಅಂತ ಕರೀತಾರೆ. ಥ್ರಾಂಬೋಸ್ ಅಂದ್ರೆ ಬ್ಲಡ್ ಕ್ಲಾಟು, ಪೈಲ್ ಅಂದ್ರೆ ಸಡನ್ ಆಗಿ ಹೊರಗಡೆ ಬರೋದು. ಸೊ ಈ ರೀತಿ ಜನ ಸಡನ್ ಆಗಿ ಬಂದಾಗ ಆಫೀಸಿಂದ ಓಡ್ ಬರ್ತಾರೆ, ಬಸ್ಸಿಂದ ಓಡ್ ಬರ್ತಾರೆ, ಎಲ್ಲಿದ್ರೂ ಓಡ್ ಬರ್ತಾರೆ ಹಾಸ್ಪಿಟಲ್ಗೆ. ಅವರು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬಾ ನೋವಿರುತ್ತೆ. ಸೊ ಗ್ರೇಡ್ 1 to ಗ್ರೇಡ್ 4 ಇಟ್ ಟೇಕ್ಸ್ ಇಸ್ ಓನ್ ಸ್ವೀಟ್ ಟೈಮ್, ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ಸ್ ಲೈಫ್ ಸ್ಟೈಲ್. ಒಂದು ಸಲ ಪೈಲ್ಸ್ ಅಂತ ಕಾಣಿಸ್ಕೊಂಡ್ಮೇಲೆ ಈ ಫುಡ್ಸ್, ಈ ಆಹಾರ ಪದಾರ್ಥಗಳನ್ನ ಕಡ್ಡಾಯವಾಗಿ ಸ್ಟಾಪ್ ಮಾಡಬೇಕು ಅನ್ನೋದಿದ್ರೆ ವಿಚಾರದ್ದು. ಒಂದು ಸರಿ ಪೈಲ್ಸ್ ಬಂದ ಮೇಲೆ ಗ್ರೇಡ್ 2 ಅಲ್ಲಿದ್ರೆ, ಅರ್ಲಿ ಗ್ರೇಡ್ 2 ಅಲ್ಲಿದ್ರೆ, ಕೆಲವು ದಿನ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಸ್ಟಾಪ್ ಮಾಡಬೇಕು. ಆಯ್ತಾ? ಜಂಕ್ ಫುಡ್ ತಿನ್ನೋರು ಬರೀ ಪೈಲ್ಸ್ ಅಲ್ಲ, ಲೈಫ್ ಲಾಂಗ್ ಜಂಕ್ ಫುಡ್ ಸ್ಟಾಪ್ ಮಾಡಬೇಕು. ಮೂರನೇದು, ನೀರು ಚೆನ್ನಾಗಿ ಕುಡಿಬೇಕು. 20 kg ಇದ್ರೆ ಮನುಷ್ಯ 1 ಲೀಟರ್ ನೀರು, 60 kg ಇದ್ರೆ 3 ಲೀಟರ್ ನೀರು. ಹಣ್ಣು ತಿನ್ಬೇಕು, ಚೆನ್ನಾಗಿ ತರಕಾರಿ ತಿನ್ಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಒಂದ್ಸರಿ ಪೈಲ್ಸ್ ಅಂತ ಬಂದ್ರೆ ಇದೆಲ್ಲ ಮಾಡೋ ಜೊತೆಗೆ ದಯವಿಟ್ಟು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆಯ್ತಾ? ನಿಮಗೆ ಅದು ಪೈಲ್ಸ್ ಅನ್ಸ್ಬೋದು, ಅದು ಕ್ಯಾನ್ಸರ್ ಸಹ ಆಗಿರ್ಬೋದು. ಅರ್ಥ ಆಯ್ತಲ್ವಾ? ಹಾಗಾಗಿ ಯಾವುದೇ ಸಿಂಪ್ಟಮ್ಮು ಬರಲಿ, ಬ್ಲೀಡಿಂಗ್ ಆಗಲಿ, ನೋವಾಗಲಿ, ಪಸ್ ಹೋಗಲಿ, ಬೇದಿ ಆಗಲಿ, ಮ್ಯೂಕಸ್ ಆಗಲಿ, ಹೊಟ್ಟೆ ನೋವು ಬರಲಿ, ಪದೇ ಪದೇ ಬೇದಿ ಆಗೋದು, ಪದೇ ಪದೇ ಕಾನ್ಸ್ಟಿಪೇಷನ್ ಆಗೋದು, ಮನೆ ಬದ್ದು ಮಾಡೋದು ಬಿಟ್ಟು ಮರ್ಯಾದೆಯಿಂದ ಒಳ್ಳೆ ವೈದ್ಯರ ಹತ್ರ ಹೋಗೋದು ಬಹಳ ಒಳ್ಳೇದು. ಕರೆಕ್ಟ್. ಸೊ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಪೈಲ್ಸ್ ಕ್ಯಾನ್ಸರ್ ಆಗಿ ಟರ್ನ್ ಆಗಬಹುದಾ ಅನ್ನೋದು. ಪೈಲ್ಸ್ ಯಾವತ್ತು ಕ್ಯಾನ್ಸರ್ ಆಗಿ ಟರ್ನ್ ಆಗಲ್ಲ. ಆದ್ರೆ ಕ್ಯಾನ್ಸರ್ನ ಪೈಲ್ಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ. ಈ ಒಂದು ಕನ್ಫ್ಯೂಷನ್ ಇಂದ ಇವತ್ತು ಇಂಡಿಯಾದಲ್ಲಿ 100ಕ್ಕೆ 78 ಜನ ಕೋಲೋನ್ ಕ್ಯಾನ್ಸರ್ಸು ಡಯಾಗ್ನೋಸ್ ಆಗೋದು ಲೇಟ್ ಸ್ಟೇಜಲ್ಲಿ, ಆಸ್ ಪರ್ ICMR ರಿಪೋರ್ಟ್ ಪ್ರಕಾರ. ಯಾಕೆ ಲೇಟ್ ಸ್ಟೇಜ್ ಡಯಾಗ್ನೋಸ್ ಆಗುತ್ತೆ ಕ್ಯಾನ್ಸರ್ ಅಂತ ಹೇಳಿದ್ರೆ, ಒಂದು, ಬ್ಲೀಡಿಂಗ್ ಅಂದರೆ ಅವರು ಪೈಲ್ಸ್ ಅಂತ ಉದಾಸೀನ ಮಾಡುತ್ತಾರೆ. ಎರಡನೇದು, ಕ್ಯಾನ್ಸರ್ ಸೈಲೆಂಟಾಗಿ ಬೆಳೀತಾ ಇರುತ್ತೆ, ಅವ್ರಿಗೇನು ಸಿಂಪ್ಟಮ್ಸ್ ಇರಲ್ಲ. ಮೂರನೇದು, ಹೋಗಿರ್ತಾರೆ ಡಾಕ್ಟರ್ ಹತ್ರ, ಡಾಕ್ಟ್ರು ಸರಿಯಾಗಿ ನೋಡಿರಲ್ಲ. ನಾಲ್ಕನೇದು, ಕ್ವಾಕ್ಸ್ ಹತ್ರ ಹೋಗಿರ್ತಾರೆ, ಅವ್ರು ಎಲ್ಲ ಬ್ಲೀಡಿಂಗು ಪೈಲ್ಸ್ ಅಂತೇಳಿ ದಾರ ಕಟ್ಟಿರ್ತಾರೆ. ಆದರೆ ಎಲ್ಲ ಬ್ಲೀಡಿಂಗು
ಪೈಲ್ಸ್ ಅಲ್ಲ, ಅದು ಕ್ಯಾನ್ಸರ್ ಸಹ ಆಗಿರ್ಬೋದು, ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಅಲ್ಸಿರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಅಥವಾ ಪಾಲಿಪ್ ಆಗಿರ್ಬೋದು. ಸೊ ಬ್ಲೀಡ್ ಆದಾಗ ದಯವಿಟ್ಟು ಹೋಗಿ ಡಾಕ್ಟರ್ ಹತ್ರ ಒಂದು ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಓಕೆ, ಬಟ್ ಇದಕ್ಕೆ ಜೆನೆಟಿಕ್ ಕಾಂಪೊನೆಂಟ್ ಏನಾದ್ರೂ ಇರಬಹುದಾ? ಇವಾಗ ನಮ್ಮ ತಂದೆ ತಾಯಿಗೆ ಪೈಲ್ಸ್ ಇದ್ರೆ ಶುಡ್ ಐ ಬಿ ವರಿಡ್ ಅಥವಾ ಕನ್ಸರ್ನ್ ಅಂಡ್ ಬಿ ಮೋರ್ ಕೇರ್ಫುಲ್? ಮೇಡಮ್ ಕೆಲವರು ಬರ್ತಾರೆ, ಸರ್ ನಮ್ದು ಪೈಲ್ಸ್ ಫ್ಯಾಮಿಲಿ ಅಂತ. ನಾನು ಹೇಳ್ತೀನಿ ಮನೆ ಮುಂದೆ ಬೋರ್ಡ್ ಹಾಕ್ಬಿಡಿ ಪೈಲ್ಸ್ ಫ್ಯಾಮಿಲಿ ಅಂತ. ಗೊತ್ತಾಯ್ತಲ್ವಾ? ಯಾಕೆ ಪೈಲ್ಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಮೇಡಮ್, ಆ ಮನೆಯಲ್ಲಿ ಎಲ್ರದ್ದು ಒಂದೇ ಲೈಫ್ ಸ್ಟೈಲ್ ಇರುತ್ತೆ, ಒಂದೇ ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಒಂದೇ ಸ್ಲೀಪಿಂಗ್ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಇಂದ ಲೈಫ್ ಸ್ಟೈಲ್ ಇಂದ ಪೈಲ್ಸ್ ಬಂದಿರುತ್ತೆ ಅವ್ರಿಗೆ. ಜೆನೆಟಿಕ್ಸ್ ಇಂದ ಪೈಲ್ಸು ಯಾವುದೇ ಕಾರಣಕ್ಕೂ ಬರಲ್ಲ. ಜೆನೆಟಿಕ್ಸ್ ಇಂದ ಬರೋದು ಕೋಲೋನ್ ಕ್ಯಾನ್ಸರ್ಸ್, ಜೆನೆಟಿಕ್ಸ್ ಇಂದ ಬರೋದು ಕ್ರಾನ್ಸ್ ಡಿಸೀಸ್, ಜೆನೆಟಿಕ್ಸ್ ಇಂದ ಬರೋದು ಅಲ್ಸಿರೇಟಿವ್ ಕೊಲೈಟಿಸ್. ಸೊ ಈ 3 ಕಾಯಿಲೆಗಳು ಬ್ಲೀಡ್ ಆಗುತ್ತಲ್ಲ, ಹಾಗಾಗಿ ಜನ ನಮ್ದು ಪೈಲ್ಸ್ ಫ್ಯಾಮಿಲಿ, ಜೆನೆಟಿಕ್ಕು ನಮ್ಮ ತಾತಾಯಿಂದ ಬಂತು, ನಮ್ಮ ಅಪ್ಪಾಯಿಂದ ಬಂತು ಅಂತ ಜನ ಬರ್ತಾರೆ. ಸೊ ಪೈಲ್ಸು ಜೆನೆಟಿಕ್ ಅಲ್ಲ. ಆಲ್ಸೋ ಸ್ಪೈಸಿ ಫುಡ್ ಜಾಸ್ತಿ ತಿಂದಾಗ, ಬರೀ ಹೊರಗಿನ ಫುಡ್ ಅಲ್ಲ, ಮನೇಲೇ ಹೆಚ್ಚು ಸ್ಪೈಸಿ ಫುಡ್ ತಿಂದ್ರು ಪೈಲ್ಸ್ ಬರಬಹುದು ಅನ್ನೋದು ಬಂದಿದೆ. ಇಸ್ ಇಟ್ ಅ ಮಿತ್ ಆರ್ ಅ ಫ್ಯಾಕ್ಟ್? ಇಟ್ಸ್ ಅ ಮಿತ್. ಇಟ್ಸ್ ಅ ಮಿತ್. ಓಕೆ. ಸ್ಪೈಸಿ ಫುಡ್ ಉತ್ತರ ಕರ್ನಾಟಕದ ಮಂದಿ ಮೆಣಸಿನಕಾಯಿ ತಿಂತಾರ, ಎಣ್ಣೆಗಾಯಿ ಬದನೆಕಾಯಿ ತಿಂತಾರ. ಬಟ್ ಅವ್ರ ಡಯಟ್ ನೋಡಿ, 4 ಥರ ಪಲ್ಯ ಇರ್ತದೆ, ಜೋಳದ ರೊಟ್ಟಿ, ಫೈಬರ್ ಇರುತ್ತೆ, ಸ್ವಲ್ಪ ಅನ್ನ, ಬೇಳೆ ಸಾರು ಎಲ್ಲ ಇರುತ್ತೆ, ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಎಲ್ಲ ಇರ್ತದೆ. ಓಲ್ಡ್ ಮೈಸೂರಲ್ಲಿ ಇಷ್ಟು ಅನ್ನ, ಇಷ್ಟು ಸಾರು ಇದು ತಿಂತಾರಷ್ಟೇ. ಸ್ಪೈಸಿ ಫುಡ್ ಇಂದ ಪೈಲ್ಸ್ ಬರಲ್ಲ. ಸ್ಪೈಸಿ ಫುಡ್ ತಿಂದ್ರೆ ಹೋಗ್ಬೇಕಾದ್ರೆ ಮೋಷನ್ ಸ್ವಲ್ಪ ಉರಿ ಆಗುತ್ತಷ್ಟೇ. ಪೈಲ್ಸ್ ಬರೋದು ಲೆಸ್ ಫೈಬರ್, ತುಂಬಾ ಪ್ರೋಟೀನ್ ತಿಂದಾಗ, ತುಂಬಾ ಜಂಕ್ ಫುಡ್ ತಿಂದಾಗ, ನೀರು ಕುಡಿದೇ ಇದ್ದಾಗ, ನಿದ್ದೆ ಸರಿಯದೇ ಇದ್ದಾಗ. ಸ್ಪೈಸಿ ಫುಡ್ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಪೈಲ್ಸ್ ಬರಲ್ಲ. ಸೊ ಎಂಜಾಯ್ ಯುವರ್ ಸ್ಪೈಸಿ ಫುಡ್, ಡೋಂಟ್ ಮಿಸ್ ಔಟ್. ಅಂಡ್ ನಾವು ಹ್ಯೂಮನ್ಸ್ ಹೋಮೋಸೆಪಿಯನ್ಸ್ ಆಗಿ, ಅಂದ್ರೆ 2 ಲೆಗ್ ಸ್ಪೀಶೀಸ್ ಆಗಿ ನಾವು ವಿ ಸ್ಟ್ಯಾಂಡ್ ಅಪಾರ್ಟ್ ಬೇರೆ ಸ್ಪೀಶೀಸ್ಗೆ ಕಂಪೇರ್ ಮಾಡಿದಾಗ. ಬಟ್ ಇದು ಇಟ್ ಕಮ್ಸ್ ವಿತ್ ಫ್ಯೂ ಒಂದಷ್ಟು ಡ್ರಾಬ್ಯಾಕ್ಸ್ ಅಥವಾ ಸೆಟ್ ಬ್ಯಾಕ್ಸ್. ಬಿಕಾಸ್ ಗ್ರಾವಿಟಿ ಏನಿದೆ ಅದರಿಂದ ನಾವು ಸಾಕಷ್ಟನ್ನ ಫೇಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಒಬ್ರು ಆರ್ಥೋಪೆಡಿಕ್ ಸರ್ಜನ್ ಹತ್ರ ಮಾತಾಡ್ತಿದ್ದೆ, ಅಂಡ್ ಅವ್ರು ಹೇಳ್ತಿದ್ರು ಹೇಗೆ ಬಿಕಾಸ್ ಆಫ್ ಗ್ರಾವಿಟಿ ನಾವು 4 ಲೆಗ್ಡೇ ಆಗಿದ್ದಿದ್ರೆ ನೀ ಪ್ರಾಬ್ಲಮ್ಸ್ ಇಷ್ಟು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಇಲ್ಲಿ ನೀ ಇಶ್ಯೂಸ್ ಹೆಚ್ಚು ಕಾಣಿಸ್ಕೊಳ್ತಿರೋದಕ್ಕೆ ರೀಸನ್ ಒಂದು ಗ್ರಾವಿಟಿ, ಅಂಡ್ ಇದು ನಾವು ನಿಂತ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಫಾರ್ಮ್ ಆಗಿರೋದು ಈ ಜಾಯಿಂಟ್ಸ್ ಅಂತ. ಅಂಡ್ ಪೈಲ್ಸ್ಗೂ ಗ್ರಾವಿಟಿ ಇಟ್ ಪ್ಲೇಸ್ ಸಚ್ ಅನ್ ಇಂಪಾರ್ಟೆಂಟ್ ರೋಲ್. ಹೌದು, ನಮ್ಮ ಟೆಕ್ಸ್ಟ್ ಬುಕ್ ಬೇಲಿಯನ್ ಲಾ ಒಂದು ಬುಕ್ ಅಲ್ಲಿ ದಿಸ್ ಇಸ್ ದ ಪ್ರೈಸ್ ಹ್ಯೂಮನ್ ಬೀಯಿಂಗ್ ಹ್ಯಾವ್ ಟು ಪೇ ಬಿಕಾಸ್ ಈಸ್ 2 limbs, 2 ಕಾಲು ಇರೋದ್ರಿಂದ. ಸೊ ಅನಿಮಲ್ಸ್ ಎಲ್ಲ 4 ಲಿಂಬು. ನನ್ನ ಹತ್ರ ವೆಟರ್ನರಿ ಡಾಕ್ಟರ್ಸ್ ಬರ್ತಾರೆ, ಸರ್ ನಮ್ಮಲ್ಲಿ ಪೈಲ್ಸ್ ನಾವು ನೋಡೇ ಇಲ್ಲ ಅಂತ. ನೀವು ಓದಿಲ್ವಾ ಅಂತ ಕೇಳ್ತೀನಿ. ಸೊ ಗ್ರಾವಿಟಿಯಿಂದ ಪೈಲ್ಸ್ ಬರುತ್ತೆ. ಸೊ ಅನಿಮಲ್ಸ್ 4 limbed ಆಗಿರೋದ್ರಿಂದ ಪೈಲ್ಸ್ ಬರಲ್ಲ. ಓಕೆ ಓಕೆ ಓಕೆ. ಅಂಡ್ ತುಂಬಾ ಹೊತ್ತು ನಾವು ಕಮೋಡ್ ಮೇಲೆ ಕೂತ್ಕೊಳ್ಳೋದು, ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದು, ಮೈಂಡ್ಲೆಸ್ ಸ್ಕ್ರೀನಿಂಗ್, ಐ ಮೀನ್ ಸ್ಕ್ರಾಲಿಂಗ್ ಏನ್ ಮಾಡ್ತೀವಿ ನಾವು, ಅದು ಇಟ್ ಇಸ್ ಆಲ್ಸೋ ಒನ್ ಆಫ್ ದ. ಈಗೆಲ್ಲ ಏನಾಯ್ತು, ಇಂಡಿಯನ್ ಕಮೋಡ್ ಇತ್ತು ಮೊದಲು, ಅದೆಲ್ಲ ಯುರೋಪಿಯನ್ ಶಿಫ್ಟ್ ಆಯ್ತು. ಈ ಯುರೋಪಿಯನ್ ಕಮೋಡ್ ಶಿಫ್ಟ್ ಆದಾಗ ಏನಾಯ್ತು, ಇತ್ತೀಚೆಗೆ ಜೆನ್ಜೀಸ್ ಎಲ್ಲ ಏನ್ ಮಾಡ್ತಾರೆ, ಆರಾಮಾಗಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಜೆನ್ಜಿಗಳೇ ಅಲ್ಲ, ಎಲ್ಲರೂ ಅಷ್ಟೇ. ನಂಡೇನು ಅಷ್ಟೇ ಮೇಡಮ್, ಫಸ್ಟ್ ಸ್ಟಾರ್ಟ್ ಆಗೋದು ಮೊಬೈಲಿಂದ ವಾಶ್ರೂಮಲ್ಲಿ. ಬಟ್ ನಾನು ತುಂಬ ಹೊತ್ತು ಕೂತ್ಕೊಳ್ಳಲ್ಲ. ಸೊ ಜನ ಹೋಗಿ ಏನು ಮಾಡ್ತಾರೆ, ವಾಶ್ರೂಮಲ್ಲಿ ಬಾತ್ರೂಮ್ ಕ್ಯಾಂಪಿಂಗ್ ಅಂತ ಕೂತ್ಬಿಡ್ತಾರೆ. ಎಲ್ಲ ವಾಟ್ಸ್ಯಾಪು, ಇಮೇಲು, ಸ್ಕ್ರಾಲು ಎಲ್ಲ ಅಲ್ಲೇ ಮಾಡ್ತಾರೆ. ಇತ್ತೀಚೆಗೆ ಬಾತ್ರೂಮ್ ಇದೆಲ್ಲ ವಾಶ್ರೂಮು, ಅದು ಡಿಸ್ಟ್ರೆಸ್ಸಿಂಗ್ ಪ್ಲೇಸ್ ಅಂತ ಜನಗೆ. ಒಳಗೋಗಿ ಇವತ್ತು ಬೆಡ್ರೂಮ್ಸ್ಗಿಂತ ಚೆನ್ನಾಗಿ ಬಾತ್ರೂಮ್ ಡಿಸೈನ್ ಮಾಡಿರ್ತಾರೆ, ರಾಯಲ್ ಆಗಿ ಲ್ಯಾವಿಶ್ ಆಗಿರುತ್ತೆ. ಅಲ್ಲೇ ಹೋಗಿ ಕಮೋಡ್ ಮೇಲೆ ಸೆಟ್ಲ್ ಆಗ್ಬಿಡ್ತಾರೆ ಅವರು, ಹಾಗೆ ಕೂತಿರ್ತಾರೆ. ಸೊ ತುಂಬ ಹೊತ್ತು ಕೂತು ಆ ಪ್ರೆಷರಿಗೆ ವೇನ್ಸು, ಆರ್ಟ್ರೀಸ್ ಎಲ್ಲ ಬಲ್ಜ್ ಆಗಿ ತುಂಬ ಹೊತ್ತು ಕೂರೋದ್ರಿಂದ ಬಾತ್ರೂಮಲ್ಲಿ ಪೈಲ್ಸ್ ಬರುತ್ತೆ. ಅಂಡ್ ಕೂತ್ಕೊಳ್ಳೋದು ನಾಟ್ ಜಸ್ಟ್ ಅನ್ ಕಮೋಡ್ಸ್, ಚೇರ್ ಮೇಲೆ ತುಂಬಾ ಹೊತ್ತು ಕೂತ್ಕೊಳ್ಳೋದು ಕೂಡ ಇಸ್ ಹಾರ್ಮ್ಫುಲ್ ಅಲ್ವಾ? ಚೇರ್ ಮೇಲೆ ಈಗ IT ಪ್ರೊಫೆಷನಲ್ಸು, ಆಮೇಲೆ ಟೈಲರಿಂಗು, ಡ್ರೈವರ್ಸು, ಆಮೇಲೆ ನಮ್ಮ ಎಷ್ಟೋ ಸರಿ ಹೇಳ್ತೀನಿ ನಾನು, ನಮ್ಮ ಈ ಫೈಲ್ಸ್ ನೋಡ್ತಾರ ನಮ್ಮ ಬ್ಯೂರೋಕ್ರಾಟ್ಸು, ಅವ್ರು ಕಾಮನ್ ಪದ ಏನಂದರೆ ಫೈಲ್ ಮೇಲೆ ತುಂಬ ಹೊತ್ತು ಕೂತ್ಬಿಟ್ಟಿದ್ದಾನಪ್ಪ, ಫೈಲೇ ಕ್ಲಿಯರ್ ಮಾಡ್ತಾಯಿಲ್ಲ ಅಂತ. ಸೊ ನಾನು ಹೇಳ್ತೀನಿ, ಇಫ್ ಯು ಸಿಟ್ ಆನ್ ಫೈಲ್ಸ್ ಫಾರ್ ಎ ಲಾಂಗ್ ಟೈಮ್ ಯು ವಿಲ್ ಗೆಟ್ ಪೈಲ್ಸ್, ಪ್ಲೀಸ್ ಕ್ಲಿಯರ್ ಯುವರ್ ಫೈಲ್ಸ್ ಅಂತ. ಹಂಗೆ ಅವ್ರಿಗೆಲ್ಲ ಬರೀ ನೀವು ಫೈಲ್ಸ್ ನೋಡ್ತೀರಾ, ನಾನು ಫೈಲ್ಸ್ ನೋಡ್ತೀನಪ್ಪ ಅಂತ ಈ ನಮ್ಮ ಬ್ಯೂರೋಕ್ರಾಟ್ಸ್ ಫ್ರೆಂಡ್ಸ್ ಜೊತೆಗೆಲ್ಲ ನಾವೆಲ್ಲ ಜೋಕ್ಸ್ ಮಾಡ್ತಿರ್ತೀವಿ ಅಷ್ಟೇ. ಸೊ ಹಾಗೆ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದನೂ ಸಹ ಫೈಲ್ಸು ಬರುತ್ತೆ. ಓಕೆ ಓಕೆ. ಇವಾಗ ಒಂಥರ ಹೇಗೆ ಅಂದ್ರೆ ಸರ್, ಏನು ಮಾಡೋದು ಅಂತ ನಮಗೆ ಅಂದ್ರೆ ಕೆಳಗೆ ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳ್ಳೋದು ಇಟ್ ಇಸ್ ನಾಟ್ ವೆರಿ ವೆಲ್ ಡಿಸೈನ್ಡ್, ಅಥವಾ ಕೆಲವ್ರಿಗೆ ಆಗಲ್ಲ ಬಿಡಿ, ಮೂಳೆಗೂ ತುಂಬಾ ಒಳ್ಳೇದಲ್ಲ ಅಂತಾರೆ, ರೈಟ್?
ತುಂಬಾ ಹೊತ್ತು ಚೇರ್ ಮೇಲೆ ಕೂತ್ಕೊಳ್ಳೋದು ಇಸ್ ನಾಟ್ ಗುಡ್. ಹೌದು. ತುಂಬಾ ಹೊತ್ತು ಕಮೋಡ್ ಮೇಲೆ ಕೂತ್ಕೊಳ್ಳೋದು ಇಸ್ ನಾಟ್ Not ಗುಡ್. good. ಹಾಗಂತ ಓಡಾಡ್ತಾನೆ ಇರೋದಕ್ಕಾಗಲ್ಲ. ನಾವು ವಿ ಆರ್ ಸೋ ಕನ್ಫ್ಯೂಸ್ಡ್. ನಾನು ಆಕ್ಚುಲಿ ಇಲ್ಲ ಎವ್ರಿ 1 hour ಬ್ರೇಕ್ ತಗೋಬೇಕು. ನಾನು ನಿಂತ್ಕೊಂಡೇ ಕನ್ಸಲ್ಟೇಷನ್ ಮಾಡ್ತೀನಿ, ನಾನು ಕೂತ್ಕೊಂಡು ಮಾಡಲ್ಲ. ನಾನು ನಿಂತೆ ಜನ ಹತ್ರ ಮಾತಾಡೋದು. ಓಕೆ. ಅವ್ರನ್ನ ಕೂರ್ಸಿ ನಾನು ನಿಲ್ತೀನಿ. ಆ ಪೇಷಂಟ್ಸ್ ನೀವು ಕೂತ್ಕೊಳ್ಳಿ ಅಂತಾರೆ. ನಾನು ಕೂತ್ರೆ ನನಗೆ ಪೈಲ್ಸ್ ಆಪರೇಟ್ ಮಾಡೋರು ಯಾರು ಹಂಗಂತ ಹೇಳ್ತೀನಿ. ಹಾಗೆ ಸೊ ಎವ್ರಿ 1 hour ಬ್ರೇಕ್ ತಗೋಬೇಕು. ಟೈಲರ್ ಆಗ್ಬೋದು ಹೆಣ್ಮಕ್ಳು, ಅಥವಾ IT ಪ್ರೊಫೆಷನಲ್ಸ್ ಆಗ್ಬೋದು, ಅಥವಾ ಡ್ರೈವರ್ಸ್ ಆಗ್ಬೋದು. ಎವ್ರಿ 1.5 hour 2-3 minutes ಬ್ರೇಕ್ ತಗೊಂಡ್ರೆ ಏನ್ ತೊಂದರೆ ಆಗಲ್ಲ. ಓಕೆ ಓಕೆ. ಸೊ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಅಬೌಟ್ ಪೈಲ್ಸ್ ಅಂಡ್ ನೆಕ್ಸ್ಟ್ ಫಿಶರ್, ದಟ್ಸ್ ಗುದದ ಬಿರುಕು ಅಂತ ಏನ್ ಕರಿತೀವಿ. ಒಂದು ಫಸ್ಟ್ ಇಸ್ ಅ ಸ್ಟೇಟ್ಮೆಂಟ್, ಇದು ಮಿಥ್ ಫ್ಯಾಕ್ಟ್ ಹೇಳಿ, ಬಿಕಾಸ್ ಸುಮಾರು ಜನ ಅನ್ಕೊಳ್ತಾರೆ ಈ ಫಿಶರ್ಸ್ ಅನ್ನೋದು ಇಟ್ ಇಸ್ ಅ ವೆರಿ ಸ್ಮಾಲ್ ಕಟ್, ಹಾಗಾಗಿ ತುಂಬಾ ಸೀರಿಯಸ್ ಅಲ್ಲ, ಇಟ್ ವಿಲ್ ಹೀಲ್ ಆನ್ ಇಟ್ಸ್ ಓನ್ ಅಂತ. ಈ ಗುದದ್ವಾರದಲ್ಲಿ ಗಟ್ಟಿಯಾಗಿ ಮೋಷನ್ ಹೋದಾಗ ಕ್ರ್ಯಾಕ್, ಆ ಕ್ರ್ಯಾಕ್ ಇಸ್ ಫಿಶರು. ಕ್ರ್ಯಾಕ್ ಸಣ್ಣದಾಗಿರ್ಬೋದು, ಅದನ್ನ ನೆಗ್ಲೆಕ್ಟ್ ಮಾಡ್ದ ಅಂತ ಹೇಳಿದ್ರೆ ಇನ್ಫೆಕ್ಟ್ ಆಗಿ ಆಪ್ಸಸ್ ಆಗಿ ಫಿಶಲ್ ಆಗಿ ಹಾಸ್ಪಿಟಲ್ ಬರ್ತಾರೆ. ಸಣ್ಣ ಕ್ರ್ಯಾಕ್ ಆದ್ರೂ ಉದಾಸೀನ ಮಾಡಬಾರ್ದು. ಓಕೆ. ಬಟ್ ಈ ಕ್ರ್ಯಾಕ್ ಹೆಚ್ಚು ನೋವನ್ನ ಕೊಡೋದು ಬೌಲ್ ಮೂವ್ಮೆಂಟ್ಸ್ ನ ಸಮಯದಲ್ಲಿ. ಆ ಮೂವ್ ಮಾಡ್ಬೇಕಾದ್ರೆ ಆ ಬೌಲ್ ಇದೆಯಲ್ಲ, ಮೋಷನ್ ಇದೆಯಲ್ಲ, ಅದನ್ನ ಉಜ್ಕೊಂಬರುತ್ತೆ. ಆಗ ತುಂಬಾ ನೋವಾಗತ್ತೆ. ಅದಾದ್ಮೇಲೆ ತುಂಬಾ ಉರಿ ಆಗತ್ತೆ. 3-4 hours ತುಂಬಾ ಉರಿ ಆಗ್ತಾ ಇರತ್ತೆ, ತುಂಬಾ ಪೇನ್ಫುಲ್ ಆಗಿರುತ್ತೆ. ಜನ ಕೂತ್ಕೊಂಡು ಕೆಲಸ ಮಾಡೋಕೆ ಹೋಗಲ್ಲ. ಜನ ಈಗ ಇಟ್ಕೊಬರ್ತಾರೆ, ಸರ್ ಏನಾದರೂ ಮಾಡಿ ಮುಗಿಸ್ಬಿಡಿ ಸರ್, ನನ್ನ ಕೈಲಿ ಆಗಲ್ಲ ಇವತ್ತು ಅಂತ. ಮೆಡಿಸಿನ್ ತಗೊಳಪ್ಪ ಅಂದರೆ ಇಲ್ಲ ಸರ್ ಮಾಡಿಬಿಡಿ ಸರ್ ಲೇಸರಲ್ಲಿ ಅಂತ ಬರ್ತಾರೆ. ಹಾಗಾಗಿ ಈ ಕ್ರ್ಯಾಕು ಎಷ್ಟು ಸಿವಿಯರ್ ಆಗಿರುತ್ತೆ ಅಂದರೆ, ಈಗ ಎಲ್ಲ ಹೇಳ್ತೀವಿ ಸ್ಯಾಟರ್ಡೇ ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್ ಅಂತ. ಸ್ಯಾಟರ್ಡೇ ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್ ಅಂದರೆ ಈ ಡ್ರಿಂಕ್ಸ್ ಮಾಡ್ತಾರಲ್ಲ, ಲಾಸ್ಟ್ ಪೆಗ್ ಇಸ್ ಬಾಟಮ್ಸ್ ಅಪ್ ಅಂತೆ. ಸಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್ ಅಂತ. ಈ ಡ್ರಿಂಕ್ ಮಾಡಬೇಕಾದ್ರೆ ಡಿಹೈಡ್ರೇಷನ್ ಆಗತ್ತಾ, ಸರಿಯಾಗಿ ನೀರು ಕೊಡಿಲ್ವ ಅವರು, ಡ್ರಿಂಕ್ಸ್ ಮಾಡ್ತಾ ಒಂದು ಸ್ವಲ್ಪ ಹೆಚ್ಚಾಗ್ತಾ ಇದ್ದಂಗೆ ತಿನ್ನೋದು ಏನು ತಿಂತಾರೋ ಗೊತ್ತಿರಲ್ಲ ಅವ್ರಿಗೆ, ಎಲ್ಲ ತಿನ್ಬಿಟ್ಟಿರ್ತಾರೆ. ಸೊ ಬೆಳಗ್ಗೆ ಅವ್ರು ಏನು ಮಾಡ್ತಾರೆ, ಮೋಷನ್ ತುಂಬ ಹಾರ್ಡ್ ಆಗಿಬಿಟ್ಟಿರುತ್ತೆ. ಒಬ್ಬ IT ಪ್ರೊಫೆಷನಲ್ ಹೀಗೆ ಬಂದಿದ್ದ, ತುಂಬ ಹಾರ್ಡ್ ಮೋಷನ್ ಹೋಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:30ಗೆ ಕಮ್ ಟು ಹಾಸ್ಪಿಟ್ಲು. ಆ ಮನುಷ್ಯ ಹಾಸ್ಪಿಟಲ್ಗೆ ಬಂದಾಗ ಏನಾಗಿದೆ, ಡ್ರಾಪ್ಸ್ ಬಿದ್ದಿದೆ, ಕ್ರ್ಯಾಕ್ ಆಗಿ ಎಮರ್ಜೆನ್ಸಿ 3rd ಫ್ಲೋರ್ವರೆಗೂ ಡ್ರಾಪ್ಸ್ ಬಿದ್ದಿದೆ. ನಾನೊಂದು 10 ನಿಮಿಷ ಬಿಟ್ಬಿಡ್ತೀನಿ, ಬರೀ ಬ್ಲಡ್ ಇದೆ, ಏನರಪ್ಪ ಇದು ಅಂದರೆ, ಸರ್ ಯಾವುದೋ ಪೇಷಂಟ್ ಬಂದೇನು ಸರ್ ಮೇಲಿದ್ದಾನೆ ಅಂತ. ಹೋಗಿ ಕೇಳ್ತೀನಿ ಏನಾಯ್ತಪ್ಪ ಅಂದರೆ, ಸಾರ್ ಬೆಳಗ್ಗೆ ಮೋಷನ್ಗೆ ಹೋದೆ ಸರ್, ಇಷ್ಟು ದಪ್ಪದು ಸರ್, ಆನೆ ಲದಿ ಥರ ಬಂತು ಸರ್ ತುಂಬ ಅಂತ. ಏನಂದರೆ ರಾತ್ರಿ ಪಾರ್ಟಿ ಮಾಡಿದೆ ಸರ್ ನಿನ್ನೆ ಮೊನ್ನೆ ಅಂತ. ಹಾಗೆ ಈ ಡಿಹೈಡ್ರೇಟೆಡ್ ಆದಾಗ, ಜಂಕ್ ಫುಡ್ ತಿಂದಾಗ, ನೀರು ಕಡಿಮೆ ಆದಾಗ, ಮೋಷನ್ ಸ್ವಲ್ಪ ಹಾರ್ಡ್ ಆದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ ಆಗಿ ಬರೀ ಸಣ್ಣದಲ್ಲ, ಮಲ್ಟಿಪಲ್ ಕ್ರ್ಯಾಕ್ಸ್ ಆಗಿ ಜನ ಬಂದಿರ್ತಾರೆ. ಬಟ್ ಇದಕ್ಕೆ ವಾಟ್ ಇಸ್ ದ ಟ್ರೀಟ್ಮೆಂಟ್ ಅಂತ ಅಂದ್ರೆ, ಸರ್ಜರಿನಾ ಹೇಗೆ? ಬಿಕಾಸ್ ಯು ಹ್ಯಾವ್ ಟು ಕ್ಲೋಸ್ ಆಲ್ ದ ಕ್ರ್ಯಾಕ್ಸ್, ದೇ ಕ್ಯಾನ್ ಬಿ ಮಲ್ಟಿಪಲ್ ಕ್ರ್ಯಾಕ್ಸ್ ಆಲ್ಸೋ. ಐ ಟೆಲ್ ಯು, ಈ ಮಲ್ಟಿಪಲ್ ಕ್ರ್ಯಾಕ್ಸ್ ಬಂದಾಗ ಕ್ರಾನಿಕ್ ಆಗಿದ್ರೆ ಅದನ್ನ ಬಹಳ ಡೀಪ್ ಆಗಿ ನೋಡಬೇಕು. ಸಿಂಪಲ್ ಕ್ರ್ಯಾಕ್ ಇಟ್ ಇಸ್, ಆದರೆ ಒಳಗೆ ಕೊಲೊನೋಸ್ಕೋಪಿ ಮಾಡಿದಾಗ ನಮಗೆ ಒಂದು ಅಡ್ವೊಕೇಟ್ ಬಂದಿದ್ರು ಮೇಡಮ್. ಅಡ್ವೊಕೇಟ್ ಬಂದಿದ್ರು, ಅವ್ರಿಗೆ ಮಲ್ಟಿಪಲ್ ಕ್ರ್ಯಾಕ್ಸ್ ಇತ್ತು. ನೋಡಿಬಿಟ್ಟು ಇದೇನಿಲ್ಲ ಇವತ್ತು ಮಾಡ್ತೀನಿ, ಎಲ್ಲ ಕ್ರ್ಯಾಕ್ಸ್ ತೆಗಿತೀನಿ, ಕ್ರಾನಿಕ್ ಅಲ್ವಾ ತೆಗಿಲೇಬೇಕು, ನಾಳೆ ರೆಸ್ಟ್ ತೊಗೊಂಡು ನಾಡಿದ್ದು ನೀವು ಇದಕ್ಕೆ ಹೋಗ್ಬೋದು ಅಂತ, ಇಲ್ಲಿಗೆ ಕೋರ್ಟ್ಗೆ ಹೋಗ್ಬೋದು ಅಂತ. ಅವರಿಗೆ ಕ್ರ್ಯಾಕ್ಸ್ ಇತ್ತು. ಕೊಲೊನೋಸ್ಕೋಪಿ ಮಾಡಿದಾಗ ಅವರಿಗೆ ಕ್ರಾನ್ಸ್ ಡಿಸೀಸ್ ಅಂತ ಬಂತು. ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲಿ ಲೀಕಿ ಗಟ್ ಸಿಂಡ್ರೋಮ್ ಅಂತ ಅವ್ರಿಗೆ ಅಲ್ಸರ್ಸ್ ಆಗಿತ್ತಲ್ಲಿ. ಅದಕ್ಕೋಸ್ಕರ ಮಲ್ಟಿಪಲ್ ಕ್ರ್ಯಾಕ್ಸ್ ಆಗಿತ್ತು. ಅರ್ಥ ಆಯ್ತಲ್ವಾ? ಇನ್ನು ಅದಾದ್ಮೇಲೆ ನಾವೇನು ಮಾಡ್ತೀವಿ, CT ಸ್ಕ್ಯಾನ್ ಮಾಡಿಸ್ತೀವಿ. CT ಸ್ಕ್ಯಾನ್ ಮಾಡಿಸಿದಾಗ ಏನಾಯಿತು, ಡ್ಯೂಡಿನಮ್ ಅಂದರೆ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಅಲ್ಲಿ ಅವ್ರಿಗೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಬಂತು. ನೋಡಿ, ಸಣ್ಣ ಕ್ರ್ಯಾಕು ಬಂದಿದ್ದು, ನನಗೆ ಫಿಶರ್ ಆಗಿದೆ ಅಂತ. ಕೊಲೊನೋಸ್ಕೋಪಿಲಿ ಕ್ರಾನ್ಸ್ ಡಿಸೀಸು, CT ಸ್ಕ್ಯಾನಲ್ಲಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಬಂತು. ಹೀಗೆ ನಾವು ಡೀಪಾಗಿ ನೋಡದೆ ಹೋದರೆ ಡಯಾಗ್ನೋಸಿಸ್ಸು ಮಿಸ್ ಮಾಡ್ತೀವಿ. ಸೊ ನಾವು ಹೇಳ್ತೀನಿ, ಆ್ಯಕ್ಚುಲಿ ANS ಇದೆಯಲ್ಲ, ಇದು ಗುದದ್ವಾರ, ANS ಇಸ್ ದ ವಿಂಡೋ ಟು ದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂತ. ಹಿಂದೆಯಿಂದ ಇಲ್ಲಿವರೆಗೂ 22 feet ಇರುತ್ತೆ ಆವ್ರೇಜು. ಕೆಲವರಿಗೆ 26 feet ಇರುತ್ತೆ, ಕೆಲವರಿಗೆ 30 feet ಇರುತ್ತೆ. 30-40 ಸೆಂಟಿಮೀಟರ್ ಅಷ್ಟು ಉದ್ದ ಇರುತ್ತೆ. ಇಲ್ಲಿ ವಿಂಡೋ ಯಾಕಂತ ನಾನು ಕರಿತೀನಿ ಅಂತ ಹೇಳಿದ್ರೆ, ಇಟ್ಸ್ ಮೈ ಟರ್ಮ್. ವಿಂಡೋ ಯಾಕೆ ಅಂತ ಹೇಳಿದ್ರೆ, ಕ್ರ್ಯಾಕು, ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಫಿಸ್ಚುಲಾ, ಅಲ್ಸಿರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ನು, ಕ್ಯಾನ್ಸರ್ ಆಗಿರ್ಬೋದು, ಬ್ಲ್ಯಾಕ್ ಕಲರ್ಡ್ ಸ್ಟೂಲ್ಸು, ಮೇಲೆಲ್ಲೋ ರಕ್ತ ಬರ್ತಾ ಇರ್ಬೋದು,
ಗ್ರೀನ್ ಕಲರ್ ಸ್ಟೂಲ್ಸು ಇಂಡೈಜೆಷನ್ ಇರ್ಬೋದು, ಡಾರ್ಕ್ ಸ್ಟೂಲ್ಸು ಕ್ಯಾನ್ಸರ್ ಇರ್ಬೋದು. ಸೊ ಈ ಒಂದು ಸಣ್ಣ ಜಾಗದಿಂದ ನಾವು ಅಟ್ಲೀಸ್ಟ್ ಒಂದು 20 ಕಾಯಿಲೆನ ಡಯಾಗ್ನೋಸ್ ಮಾಡ್ಬೋದು ಕರೆಕ್ಟಾಗಿ ಜಾಗ ನೋಡಿದ್ರೆ. ಸೊ ಇಟ್ ಈಸ್ ವಿಂಡೋ ಟು ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಸರ್, ಇವಾಗ ಪೈಲ್ಸ್ ಆಗಿದೆ ಅಂತಿದ್ದ ಹಾಗೆ ಮೇ ಬಿ ಫಸ್ಟ್ ಒಂದಷ್ಟು ಮನೆ ಮದ್ದನ್ನ ಫಾಲೋ ಮಾಡಿರ್ತಾರೆ. ಆ ಥರದ್ ಯಾವ ವಿಯರ್ಡ್ ಆಗಿರೋ ಮನೆ ಮದ್ದು ಫಾಲೋ ಮಾಡ್ಕೊಂಡು ನಿಮ್ಮ ಹತ್ರ ಬಂದಿರೋರ್ನ ನೋಡಿದ್ದೀರಾ? ಮೇಡಮ್, ಈ ಪೈಲ್ಸ್ ಬಂದ ತಕ್ಷಣ ನನಗೆ ಹೀಟ್ ಆಗಿದೆ, ನನಗೆ ಕೋಲ್ಡ್ ಆಗಿದೆ ಅಂತ ತುಂಬ ಕತೆ ಹೇಳ್ತಾರೆ. ಪೈಲ್ಸ್ ಬಂದಿದೆ ಅಂದ ತಕ್ಷಣ ಎಷ್ಟೋ ಜನ ಹಂದಿ ಮಾಂಸ ತಿಂದರೆ ಪೈಲ್ಸ್ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಮೇಡಮ್. ನಾನು ಹೇಳ್ತೀನಿ, ಒಂದು ಕೆಲಸ ಮಾಡ್ರಪ್ಪ, ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಹಂದಿ ಮಾಂಸದ ಅಂಗಡಿ ಇಟ್ಬಿಡಿ, ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳಿದೆ. ಒಬ್ಬ ವಿಯರ್ಡು ಏನು ಮಾಡಿದ್ದ ಅಂದರೆ, ಈ ಪೈಲ್ಸ್ ಒಂದು 3 years ಇದೆ ಮೇಡಮ್ ಅವನಿಗೆ. ಅವನು ಏನು ಮಾಡಿದ್ದಾನೆ, ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಮೂಲ್ ಆ್ಯಕ್ಚುಲಿ ಪ್ಯಾಕೆಟ್ ನೋಡಿದ್ದೀರಾ, ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಪೈಲ್ಸ್ಗೆ 3 years ಪ್ಯಾಚ್ ಮಾಡ್ಕೊಂಡಿದ್ದಾನೆ ಅವನು. ಗ್ರೇಡ್ 4 ಹಂಗೆ ಹ್ಯಾಂಡಲ್ ಮಾಡ್ಕೊಂಬಂದಿದ್ದಾನೆ. ಸೊ ಬೆಣ್ಣೆ ಇಟ್ಟರೆ ಕೂಲ್ ಆಗುತ್ತಂತೆ, ಕೂಲ್ ಆದರೆ ಪೈಲ್ಸು ಫ್ರೀಸ್ ಆಗುತ್ತಂತೆ. ಯಾಕೆಂದರೆ ಕ್ರಯೋ ಸರ್ಜರಿ ಅಂತ ಹಳೆ ಕಾಲದಲ್ಲಿ ಯಾರೋ ಕ್ವ್ಯಾಕ್ಸ್ ಮಾಡ್ತಾಯಿದ್ರು. ಆ ಕ್ರಯೋ ಸರ್ಜರಿಗೆ ಕೂಲ್ ಆದರೆ ಆಗತ್ತೆ ಅಂದ್ಬಿಟ್ಟು ಬೆಣ್ಣೆ ಇಟ್ಕೊಂಡು ಕಾಲ ಕಳೆದಿದ್ದಾನೆ. ಹಾಗೆ ಕ್ರಯೋ ಸರ್ಜರಿ ಅಂದರೆ ಕ್ರೈಮ್ ಅಂತ. ಕ್ರಯೋ ಸರ್ಜರಿ ಅಂದರೆ ಯು ಮೇಕ್ ಪೀಪಲ್ ಕ್ರೈ ಅಂತ ರಂಗಭಾಷಮ್ ಅಂತ ಫಾದರ್ ಆಫ್ GI ಸರ್ಜರಿ ಇನ್ ಇಂಡಿಯಾ ಅವ್ರು ಹೇಳಿರೋದು. ಅವ್ರಿಲ್ಲ ಈಗ ಪದ್ಮಭೂಷಣ. ಹಾಗೆ ತಣ್ಣಗಾಗತ್ತೆ ಅಂತ ಹೀಟ್ ಆಗಿರೋದನ್ನ ಕೋಲ್ಡ್ ಮಾಡೋಕ್ಕೆ ಬೆಣ್ಣೆನೂ ಇಡ್ತಾರೆ, ಹಂದಿ ಮಾಂಸನೂ ತಿಂತಾರೆ, ಐಸು ಇಡ್ತಾರೆ. ಓ ಮೈ ಗಾಡ್. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದ ಹಾಗೆ ಟಾಯ್ಲೆಟ್ಗೆ ಹೋಗುವಾಗ, ನಾವು ಮೋಷನ್ಗೆ ಹೋಗುವಾಗ ಮುಕ್ಕಬಾರ್ದು ಅಂತ ಏನು ಹೇಳಿದ್ರಿ, ಅದಕ್ಕೆ ಕ್ಯಾನ್ ವಿ ಕನ್ಸಿಡರ್ ಈ ಟಿಪ್ನ? ಅಂದ್ರೆ ಡ್ರಿಂಕ್ ಯೋರ್ ಫುಡ್, ಚ್ಯೂ ವಾಟರ್ ಅಂತ ಏನು ಹೇಳ್ತಾರೆ. ಒಂದು ಚೆನ್ನಾಗಿ ಅಗದು ಆಹಾರವನ್ನ ತಿನ್ನೋದು, ಇನ್ನೊಂದು ಹೆಚ್ಚಾಗಿ ಈ ಲಿಕ್ವಿಡ್ ಫುಡ್ಸ್ಗಳನ್ನ ಕನ್ಸ್ಯೂಮ್ ಮಾಡಿದಾಗ ಮುಕ್ಕೋ ಪ್ರಮೇಯ ಹೆಚ್ಚು ಬರೋದಿಲ್ವಾ ಅಂತ. ನಾನು ಆಗ್ಲೇ ಹೇಳಿದೆ, ಕೆಲವ್ರು ಏನು ಮಾಡ್ತಾರೆ, ಸರ್ ನಾನು ನೀರು ಚೆನ್ನಾಗಿ ಕುಡಿತೀನಿ, ಫ್ರೂಟ್ಸ್ ತಿಂತೀನಿ, ನಿದ್ದೆ ಮಾಡ್ತೀನಿ, ಫಿಸಿಕಲ್ ಆಕ್ಟಿವಿಟಿ ಸರ್, ಬಟ್ ನಾನು ತುಂಬ ಮುಕ್ಕಬೇಕು ಸರ್ ಅಂತ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಕಾನ್ಸ್ಟಿಪೇಷನು ಲೈಫ್ ಸ್ಟೈಲೇ ಬೇರೆ, ಕಾನ್ಸ್ಟಿಪೇಷನ್ ಕಾಯಿಲೆನೇ ಬೇರೆ. ಅರ್ಥ ಆಯ್ತಲ್ವಾ? ಸೊ ಜನ ಮುಕ್ಕಿದಾಗ ಅವ್ರು ಯಾಕೆ ಮುಕ್ತಾರೆ, ಯಾವ ಕಾರಣಕ್ಕೆ ಮುಕ್ತಾರೆ ಅಂತ ನೀಟಾಗಿ ಡಯಾಗ್ನೋಸ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ? ಈಗ ಲೈಫ್ ಸ್ಟೈಲಿಂದ ಮುಕ್ಕದೇ ಬೇರೆ, ಕಾಯಿಲೆದ ಮುಕ್ಕದೇ ಬೇರೆ. ಎಷ್ಟೋ ಜನ ಮೇಡಮ್, ಒಂದು ಮಗು ಬಂದಿತ್ತು ಮೊನ್ನೆ, ಆ ಹುಡುಗ 12th ಸ್ಟ್ಯಾಂಡರ್ಡ್ ಪಾಪ ಹುಡುಗ ಬಂದು ತುಂಬ ಡಲ್ಲಾಗಿ ಕೂತಿದ್ದ ಅವನು. ಅಮ್ಮ ಅಂತೂ ಬ್ಲಾಸ್ಟಿಂಗ್ ಲೆಫ್ಟ್ ಆ್ಯಂಡ್ ರೈಟು, ಇವನು ಜಂಕ್ ತಿಂತಾನೆ, ನೀರು ಕುಡಿಯಲ್ಲ, ತರಕಾರಿ ಮುಟ್ಟಲ್ಲ, ಹಣ್ಣು ತಿನ್ನಲ್ಲ ಅಂತ. ಅವನು ಇಲ್ಲ ಸರ್ ನಾನು ಎಲ್ಲ ತಿಂತೀನಿ ಸರ್ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾನು ಸುಮ್ಮನೆ ರೀ ಅಂದ್ಬಿಟ್ಟು, ಟೆಲ್ ಮಿ ನಾವು, ನೀನು ವಾಶ್ರೂಮಲ್ಲಿ ಎಷ್ಟೊತ್ತು ಕೂತ್ಕೋತೀಯ ಅಂದರೆ, ಆ ಹುಡುಗ ಸರ್ 30 minutes ಸರ್ ಅಂತಾನೆ. ಮತ್ತೆ ತಾಯಿ ಟ್ರಿಗರು, ಇನ್ನೇನಾಗುತ್ತೆ 30 minutes ಇಲ್ಲದೆ, ನೀರು ಕುಡಿಯಲ್ಲ ಅವನು, ತರಕಾರಿ ತಿನ್ನಲ್ಲ ಅಂತ. ಅವರಪ್ಪನೂ ಸೇರಿಸ್ಕೊಂಡ್ಬಿಟ್ರು ಜೊತೆಗೆ. ಇಬ್ಬರು ಸೇರಿಕೊಂಡು ಮಗನ್ನ ಹಾಕೊಂಡು ಚೆನ್ನಾಗಿ ಅಲ್ಲಿ ರುಬ್ತವ್ರು ಹಾಕೊಂಡು. ಆ ಹುಡುಗನ ಕೇಳಿದ್ರೆ ಮೇಡಮ್, ಆ ಹುಡುಗ ಪಾಪ 12th PUC 5ನೇ ಕ್ಲಾಸ್ ಇದ್ದಾಗಿಂದ ಅವನಿಗೆ ಕಾನ್ಸ್ಟಿಪೇಷನ್ ಇದೆ. ಅದು ಏನು ಟ್ರೀಟಬಲ್ ಕಾನ್ಸ್ಟಿಪೇಷನು. ಅದನ್ನು ತಂದೆ ತಾಯಿ ಸುಮಾರು ಜನ ಈ ಶೋ ನೋಡ್ತಾ ಅವ್ರು ಯೋಚನೆ ಮಾಡಲಿ. ಸುಮಾರು ಜನ ತಂದೆ ತಾಯಿ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅದನ್ನೇನು ಮಾಡ್ತಾರೆ ತಂದೆ ತಾಯಿ ಲಿಂಕ್ ಮಾಡ್ತಾರೆ, ಇನ್ನು ಪಿಜ್ಜಾ ತಿಂತಾನೆ, ಇವನು ಬರ್ಗರ್ ತಿಂತಾನೆ, ಇವ್ನು ನೀರು ಕುಡಿಯಲ್ಲ, ನಿದ್ದೆ ಮಾಡಲ್ಲ ಅಂತ. ಹಾಗಾಗಿ ಯಾರೇ ಪೇರೆಂಟ್ಸು ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆದಾಗ ಯಾಕೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಈ ಥರ ಇನ್ಸಿಡೆಂಟು ಎವ್ರಿ ಡೇ ಒಂದು ಸ್ಟೋರಿ ಮೇಡಮ್, ಮಕ್ಕಳ ಸ್ಟೋರಿ. ಸೊ ಕಾನ್ಸ್ಟಿಪೇಷನ್ ಅಷ್ಟು ದೊಡ್ಡ ಇಶ್ಯೂ. ನೆಕ್ಸ್ಟ್ ಇಸ್ ಫಿಸ್ಚುಲಾ ಸರ್. ಫಿಸ್ಚುಲಾ ಭಗಂದರ ಅಥವಾ ದೇಹದ 2 ಅಂಗಗಳ ನಡುವೆ ರೂಪುಗೊಳ್ಳುವ ಅಸಹಜ ಸುರಂಗ ಮಾರ್ಗ. ಸೊ ಈ ಫಿಸ್ಚುಲಾ ಇದೆಯಲ್ಲ, ಇದೊಂಥರ ಮಿಸ್ಟ್ರಿ. ಇದು ಫಿಸ್ಚುಲಾ ಇದೆಯಲ್ಲ, ಒಂದು ಬೈಬಲ್ ಇದೆ ನಮ್ದು, ಕೋಲೋರೆಕ್ಟಲ್ ಬುಕ್ಕು, ಗೋಲಿಗರ್ ಅಂತ. ಆ ಬೈಬಲಲ್ಲಿ ಹೇಳ್ತಾರೆ, ಇಟ್ ಈಸ್ ಮೋರ್ ಡಿಫಿಕಲ್ಟ್ ಟು ಆಪರೇಟ್ ಎ ರೆಕ್ಟಲ್ ಕ್ಯಾನ್ಸರ್ ದೆನ್ ಎ ಫಿಸ್ಚುಲಾ. ಮೇಡಮ್, ಹಾರ್ಟ್ ಸರ್ಜರಿ ಮಾಡ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಫಿಸ್ಚುಲಾ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಸರ್ಜರಿ ಇನ್ ದಿ ವರ್ಲ್ಡ್. ಹೌದಾ? ಹೌದು. ಫಿಸ್ಚುಲಾ ಇದೆಯಲ್ಲ, ಎಲ್ಲ ಮನುಷ್ಯರಲ್ಲೂ ಒಂದೇ ಥರ ಇರಲ್ಲ. 100 ಜನ ನೋಡಿದ್ರೆ 100 ಥರ ಇರುತ್ತೆ ಫಿಸ್ಚುಲಾ. ಫಿಸ್ಚುಲಾ ಮಾಡೋಕ್ಕೆ ತುಂಬ ಎಕ್ಸ್ಪರ್ಟೈಸ್ ಇರಬೇಕು. ಯಾವ ಸರ್ಜನ್ನು ಸಹ ಫಿಸ್ಚುಲಾ ಮಾಡೋಕ್ಕೆ ಭಯ ಪಡ್ತಾರೆ. ನಮ್ಮ ಸರ್ಜರಿ ಕಮ್ಯುನಿಟಿಲಿ ಹೇಳ್ತಾರೆ, ನಿನಗೆ ಯಾರಾದರೂ ಶತ್ರು ಇದ್ದರೆ ಸರ್ಜನ್ನು,
ನಿನಗೆ ಫಿಸ್ಚುಲಾ ಬಂದರೆ ಅದನ್ನು ಅವನು ಕಳಿಸ್ಬಿಡು ಅಂತ. ಆಯ್ತಾ? ಒಂದು. ಎರಡನೇದು, ಫಿಸ್ಚುಲಾ ಸಕ್ಸಸ್ ರೇಟು ತುಂಬ ಕಡಿಮೆ. ಫಿಸ್ಚುಲಾ ಆಪರೇಷನ್ ಮಾಡಿ ಮತ್ತೆ ಬಂದರೆ ಡಾಕ್ಟರ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳಿ ಡಾಕ್ಟ್ರು ಫಿಸ್ಚುಲಾ ಮುಟ್ಟಕ್ಕೋಗಲ್ಲ. ಆ ಬುಕ್ಕಲ್ಲೇ ಬರೆದಿದ್ದಾರೆ ಮೇಡಮ್, ಬೈಬಲಲ್ಲಿ, ನಮ್ಮ ಪುಸ್ತಕದಲ್ಲಿ. ಒಂದು ಸರ್ಜನ್ ರೆಪ್ಯುಟೇಷನ್ ಹೋಗಿದೆ ಅಂತ ಹೇಳಿದ್ರೆ ಅದು ಬೇರೆ ಯಾವ ಸರ್ಜರಿಯಿಂದ ಅಲ್ಲ, ಅದು ಫಿಸ್ಚುಲಾ ಸರ್ಜರಿಯಿಂದ ಮಾತ್ರ ಅಂತ. ಅರ್ಥ ಆಯ್ತಲ್ವಾ? ಮೂರನೇದು, ಫಿಸ್ಚುಲಾ ಮಸಲ್ಸ್ ಎಲ್ಲ ಕ್ರಾಸ್ ಮಾಡಿ ಎಲ್ಲೆಲ್ಲೋ ಹೋಗಿರುತ್ತೆ. ಅದನ್ನ ಮಸಲ್ ಟಚ್ ಮಾಡಿದಾಗ ಮೋಷನ್ ಕಂಟ್ರೋಲ್ ತಪ್ಪೋಗುತ್ತೆ. ನಾಲ್ಕನೇದು, ಹೆಣ್ಮಕ್ಳಿಗೆ ಫಿಸ್ಚುಲಾ ಏನಲ್ ಕೆನಾಲಿಂದ ವಜನ ಕನೆಕ್ಟ್ ಆಗಿರುತ್ತೆ. ವಜನದಿಂದ ಮೋಷನ್ ಬರ್ತಾ ಇರುತ್ತೆ. ಇನ್ನು ಕೆಲವರು ಗಂಡ್ಮಕ್ಳಿಗೆ ಏನಲ್ ಕೆನಾಲಿಂದ ಯೂರಿನ್ ಟ್ರ್ಯಾಕ್ ಕನೆಕ್ಟ್ ಆಗಿರುತ್ತೆ. ಏನಲ್ ಕೆನಾಲಲ್ಲಿ ಗುರುದ್ವಾರದಲ್ಲಿ ಯೂರಿನ್ ಬರ್ತಾ ಇರುತ್ತೆ, ಅಲ್ಲಿ ಮೋಷನ್ ಬರ್ತಾ ಇರುತ್ತೆ. ಫಿಸ್ಚುಲಾ ಕೆಲವು ಸರಿ ಹೊಟ್ಟೆಲಿ ಓಪನ್ ಆಗಿರುತ್ತೆ, ಕೆಲವು ಸರಿ ಕಾಲಲ್ಲಿ ಓಪನ್ ಆಗಿರುತ್ತೆ, ಕೆಲವು ಸರಿ ಗಂಡು ಮಕ್ಕಳಿಗೆ ಸ್ಕ್ರೋಟಮ್ ಬೀಜ ಓಪನ್ ಆಗಿರುತ್ತೆ. ಸೊ ಈ ರೀತಿ ಫಿಸ್ಚುಲಾ ಇದೆಯಲ್ಲ ತುಂಬ ಕಾಂಪ್ಲೆಕ್ಸ್ ಇರುತ್ತೆ. 30% ಅದನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಮೇಡಮ್. ಅಂಥ ಒಂದು ವಿದ್ಯೆನ ದೇವರು ನನಗೆ ಕೊಟ್ಟಿದ್ದಾನೆ ಮೇಡಮ್. ನನಗೆ ಯಾವ ಫಿಸ್ಚುಲಾ ಬಂದ್ರೂ ಭಕ್ತಿಯಿಂದ ದೇವ್ರ ಮೇಲೆ ಒಂದು ಪ್ರೇಯರ್ ಮಾಡಿ, ಒಂದು ಪೂಜೆ ಥರ ಮಾಡಿ ಫಿಸ್ಚುಲಾ ಮಾಡ್ತೀನಿ. ನನ್ನಲ್ಲಿ ಆಲ್ಮೋಸ್ಟ್ 100% ರಿಸಲ್ಟ್ ಫಿಸ್ಚುಲಾ, ಆಲ್ಮೋಸ್ಟ್ 100%. ಸೊ ಈ ಫಿಸ್ಚುಲಾ ಬರೋದು 90% ಬ್ಯಾಕ್ಟೀರಿಯಾಯಿಂದ. ಅರ್ಥ ಆಯ್ತಲ್ವಾ? 90% ಬರೋದು ಬ್ಯಾಕ್ಟೀರಿಯಾಯಿಂದ. ಇನ್ನು 10% ಬರೋದು TBಯಿಂದ ಬರುತ್ತೆ, ಅಲ್ಸಿರೇಟಿವ್ ಕೊಲೈಟಿಸಿಂದ ಬರುತ್ತೆ, ಕ್ರಾನ್ಸ್ ಡಿಸೀಸಿಂದ ಬರುತ್ತೆ, ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಈ ಫಿಸ್ಚುಲಾನ ಟ್ರೀಟ್ ಮಾಡದೆ ಹೋದರೆ 100ಕ್ಕೆ 2 ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ನಾನು ಇದುವರೆಗೂ ಫಿಸ್ಚುಲಾ ಕನ್ವರ್ಟ್ ಆಗಿರೋದು 7 ಕೇಸಸ್ ಮಾಡಿದ್ದೀನಿ ಮೇಡಮ್, ಕ್ಯಾನ್ಸರ್ ಆಗಿ. ಇದು 2% ಕನ್ವರ್ಟ್ ಆಗುತ್ತೆ ಫಿಸ್ಚುಲಾ ಟ್ರೀಟ್ ಮಾಡದೆ ಹೋದರೆ. ಹಾಗಾಗಿ ಈ ಫಿಸ್ಚುಲಾ ಬರೀ ಕ್ಯಾನ್ಸರ್ ಕನ್ವರ್ಟ್ ಆಗಲ್ಲ ಮೇಡಮ್. ಇನ್ನೊಂದು ಮೇಡಮ್, ಫಿಸ್ಚುಲಾ ಏನಾಗುತ್ತಂದರೆ ಹೆಣ್ಮಕ್ಳಲ್ಲಿ ವಜೈನ ಹತ್ರ ಬಾರ್ತೋಲಿನ್ ಸಿಸ್ಟ್ ಅಂತ ಆಗುತ್ತೆ, ಬಾರ್ತೋಲಿನ್ ಗ್ಲ್ಯಾಂಡ್ ಅಂತ ಆಗುತ್ತೆ ಮೇಡಮ್. ಅದನ್ನು ನಮ್ಮ ಗೈನಕಾಲಜಿಸ್ಟ್ ಸುಮಾರು ಜನ ಬಾರ್ತೋಲಿನ್ ಆಪ್ಸಿಸ್ ಅಂತ ಅದನ್ನು ಪರ್ಸ್ ತೆಗೆದು ಬಿಡ್ತಾರೆ. ಆದರೆ ಅವರಿಗೆ ಫಿಸ್ಚುಲಾ ಆಗಿರುತ್ತೆ, ಅಲ್ಲಿ ಓಪನಿಂಗ್ ಇರುತ್ತೆ. ಎಷ್ಟೋ ಜನ ಗೈನಕಾಲಜಿಸ್ಟು ಒಂದು ಸಣ್ಣ ಮಿಸ್ಟೇಕ್ ಮಾಡ್ತಾರೆ. ಹೆಣ್ಮಕ್ಳಲ್ಲಿ ಬಾರ್ತೋಲಿನ್ ಸಿಸ್ಟ್ ಬಂದಾಗ 100 ಸರಿ ಯೋಚನೆ ಮಾಡಿ ಅದು ಸಿಸ್ಟು ಅಲ್ವ ಅಂತ ಡಯಾಗ್ನೋಸ್ ಮಾಡಬೇಕು. ಸುಮಾರು ಜನ ಹೆಣ್ಮಕ್ಳು ಅದನ್ನು ಬಾರ್ತೋಲಿನ್ ಸಿಸ್ಟ್ ಅಂತ ಓಪನ್ ಮಾಡಿ ಫಿಸ್ಚುಲಾ ಅಂತ ನಮ್ಮ ಹತ್ರ ಬಂದು ನಾವು ಟ್ರೀಟ್ ಮಾಡಿದ್ದೀವಿ. ಸೊ ಫಿಸ್ಚುಲಾ ಇಂದ ಎಷ್ಟೋ ಡೈವರ್ಸ್ ಆಗಿದೆ ಮೇಡಮ್. ಫಿಸ್ಚುಲಾ ಇಂದ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಪಸ್ ಬರ್ತಾ ಇರುತ್ತೆ, ಸ್ಮೆಲ್ ಇರುತ್ತೆ, ವೆಟ್ಟಾಗ್ತಾ ಇರುತ್ತೆ, ಆಫೀಸ್ಗೆ ಹೋಗೋಕ್ಕಾಗಲ್ಲ, ಸೋಷಿಯಲ್ ಸ್ಟಿಗ್ಮಾ, ಆಮೇಲೆ ಪೇಯ್ನ್ ಇರುತ್ತೆ, ಪದೇ ಪದೇ ಇನ್ಫೆಕ್ಟ್ ಆಗ್ತಾ ಇರುತ್ತೆ. ಹಾಗೆ ಎಷ್ಟೋ ಜನ ಕೆಲಸ ಕಳ್ಕೊತಾರೆ. ಕ್ಯಾನ್ ಇಟ್ ರಿಕರ್ ಆಫ್ಟರ್ ಸರ್ಜರಿ? ರಿಕರೆನ್ಸ್ ಇದೆಯಲ್ಲ, ಅದಕ್ಕೆ ಸರ್ಜನ್ಸ್ ಎಲ್ಲ ಭಯ ಪಡೋದನ್ನ ಆಪರೇಷನ್ ಮಾಡೋಕ್ಕೆ. 100ಕ್ಕೆ ಇವತ್ತು 15% ರಿಕರ್ ಆಗುತ್ತೆ. ಅದು ಆವ್ರೇಜು. 100ಕ್ಕೆ 50 ಜನಕ್ಕೆ ರಿಕರ್ ಆಗಿರೋದಿದೆ, ಗೊತ್ತಾಯ್ತಲ್ವಾ? ಯಾಕೆ ರಿಕರ್ ಆಗುತ್ತೆ ಅಂತ ಹೇಳಿದ್ರೆ, ಫಿಸ್ಚುಲಾ ಮಾಡಬೇಕಾದ್ರೆ ಅದನ್ನ ಬೇರ್ ಸಮೇತ ತೆಗಿಬೇಕು. ಫಿಸ್ಚುಲಾ ಮಾಡಬೇಕಾದ್ರೆ ಒಂದು ಒಳ್ಳೆ MRI ಸ್ಕ್ಯಾನ್ ಮಾಡಬೇಕು. ಫಿಸ್ಚುಲಾ ಮಾಡಬೇಕಾದ್ರೆ ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು, ಯಾಕೆ ಬಂದಿದೆ ಅಂತ. ಇವ್ರು ಏನು ಮಾಡ್ತಾರೆ, MRI ಸ್ಕ್ಯಾನ್ ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಏನೋ ಒಂದು ಟ್ರ್ಯಾಕ್ ತೆಗಿತಾರೆ, ಮತ್ತೆ ಬಂದಿರುತ್ತೆ. ಅದು ಡೀಪಾಗಿ ಭಕ್ತಿಯಿಂದ ಪೇಷಂಟನ್ನೇ ದೇವರು ಅಂತ ನೋಡಿ ನಾವು ಆಪರೇಟ್ ಮಾಡಿದಾಗ ನಮ್ಗೆ ಎಲ್ಲ ರಿಸಲ್ಟ್ಸು ಸಿಗುತ್ತೆ. ಸೊ ರಿಕರ್ ಆಗುತ್ತೆ ಫಿಸ್ಚುಲಾ, ಬಟ್ ಇನ್ ದ ಹ್ಯಾಂಡ್ಸ್ ಆಫ್ ಎನ್ ಇನ್ಎಕ್ಸ್ಪೀರಿಯನ್ಸ್ಡ್ ಸರ್ಜನ್. ಸೊ ನೆಕ್ಸ್ಟ್ ಇಸ್ ಪೆರಿಯೇನಲ್ ಆಬ್ಸೆಸ್. ಸೊ ನಮಗೆ ಒಳಗಿದ್ದು ಆಗಿದ್ಯಾ ಪೆರಿಯೇನಲ್ ಆಬ್ಸೆಸ್, ಅಥವಾ ಇದು ಸುಮ್ಮನೆ ಪೇನ್ ಆಗ್ತಿರೋದಾ ಅಂತ ಹೇಗೆ ಕಂಡುಕೋಬಹುದು? ಎಷ್ಟೋ ಜನ ಏನಾಗುತ್ತೆ, ಕೆಲವು ಸೇರಿ ಪೆರಿಯೇನಲ್ ಆಬ್ಸೆಸ್ ಆದಾಗ ನಮ್ಮ ಬಟಕ್ಸ್ ಹತ್ರ ಸ್ವೆಲ್ಲಿಂಗ್ ಇರುತ್ತೆ ಮೇಡಮ್, ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ವೆಲ್ಲಿಂಗ್ ಇದೆ ಅಂತ. ಹೋಗ್ತಾರೆ ಡಾಕ್ಟರ್ ಹತ್ರ. ಕೆಲವು ಸರಿ ಆಬ್ಸೆಸ್ಸು ಹೊರಗಡೆ ಬರಲ್ಲ, 2 ಮಸಲ್ ಮಧ್ಯೆ ಮೇಲೆ ಕೊಟ್ಟೋಗಿರುತ್ತೆ. ಹಾಗೇನಾಗುತ್ತೆ, ನೋವು ಬಂದಿರುತ್ತೆ, ಜ್ವರ ಬಂದಿರುತ್ತೆ. ಡಾಕ್ಟರ್ ಹೋದಾಗ ಜ್ವರನ ಅಂತ ಕೇಳ್ತಾರೆ, ಹೌದು ಅಂತಾರೆ. ಯಾಕೆ ಜ್ವರ ಅಂತ ನೋಡಲ್ಲ, ಬರೀ ಆಂಟಿಬಯೋಟಿಕ್ ಕೊಟ್ಟು ಕ್ರೋಸಿನ್ ಕೊಟ್ಟು ಕಳಿಸ್ತಾರೆ, ಅದು ಕಡಿಮೆ ಆಗುತ್ತೆ. ಆಮೇಲೆ ಪಸ್ ಅಂತ ಬರ್ತಾರೆ. ಆಪ್ಸೆಸ್ ಅಂತ ಹೇಳಿದ್ರಲ್ಲ, ಈ ಆಪ್ಸೆಸ್ನ ನೆಗ್ಲೆಕ್ಟ್ ಮಾಡಿ
ಗಂಡಸರು ಎಸ್ಪೆಷಲಿ ಡಯಾಬಿಟಿಕ್ ಇರೋರು ಬೇಗ ಆಪ್ಸಸ್ ಸ್ಪ್ರೆಡ್ ಆಗುತ್ತೆ ಮೇಡಮ್. ಈ ಆಪ್ಸಸ್ ಸ್ಪ್ರೆಡ್ ಆಗಿ ಸ್ಕ್ರೋಟಮ್ಗೆಲ್ಲ ಹೋಗಿ ಸುತ್ತ ಎಲ್ಲ ಹೋಗ್ಬಿಟ್ಟು ಫೋರಿನಸ್ ಗ್ಯಾಂಗ್ರೀನ್ ಅಂತ ಕರಿತೀವಿ. ಆ ಗ್ಯಾಂಗ್ರೀನ್ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಡಾಕ್ಟ್ರು, ಒಂದು ಕಾಂಟ್ರಾಕ್ಟ್ರು, ಅವ್ರ ತಮ್ಮ ಡಾಕ್ಟ್ರು ರೇಡಿಯಾಲಜಿಸ್ಟು, ಮಗಳು ಡಾಕ್ಟ್ರು, ಅವರು ಒಂದು ಬೆಂಗಾಲಿ ಕ್ವ್ಯಾಕ್ ಹತ್ರ ಹೋಗಿದ್ದಾರೆ ಆಪ್ಸಸ್ ಅಂತ. ಅವನೇನೋ ಮಾಡಿದ್ದಾನೆ, ಅದು ಇನ್ಫೆಕ್ಟ್ ಆಗಿ ಫುಲ್ ಇಲ್ಲೆಲ್ಲ ಸ್ಕ್ರೋಟಮ್ಗೆಲ್ಲ ಹೋಗಿ ಸ್ಕ್ರೋಟಮ್ ಎಲ್ಲ ಕಪ್ಪಗಾಗಿ ಬಂದಿರೋ ಹಾಸ್ಪಿಟ್ಲಿಗೆ. ಆಲ್ಮೋಸ್ಟ್ 2 months ಇಟ್ಕೊಂಡು ಅದನ್ನ ಟ್ರೀಟ್ ಮಾಡಿದ್ವಿ. ಡಾಕ್ಟರ್ ಸ್ವಂತ ಅಣ್ಣ ಗೋಯಿಂಗ್ ಟು ಕ್ವ್ಯಾಕ್. ಹೇಳಿ ಕೇಳಿ ಮಗಳು ಬೇರೆ ಡಾಕ್ಟ್ರು. ಸೊ ಈ ಆಪ್ಸಸ್ ಇದೆಯಲ್ಲ, ಸರಿಯಾಗಿ ಟ್ರೀಟ್ ಮಾಡಿದ್ರೆ ಈ ಭಾಗ ಪೆಲ್ವಿಸ್ ಭಾಗಕ್ಕೆಲ್ಲ ಸ್ಪ್ರೆಡ್ ಆಗಿ ತುಂಬ ಕಾಂಪ್ಲಿಕೇಟೆಡ್ ಫಿಸ್ಚುಲಾ ಆಗುತ್ತೆ. ಆ್ಯಂಡ್ ಆಪ್ಸಸ್ ಇಸ್ ಎ ಜರ್ನಿ ಟುವರ್ಡ್ಸ್ ಫಿಸ್ಚುಲಾ. ಫಸ್ಟು ಆಪ್ಸಸ್ ಆಗಿ, ಫಸ್ಟ್ ಕೂರ ಆಗಿ, ಆಮೇಲೆ ಫಿಸ್ಚುಲಾ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಇದಕ್ಕೆ ಡ್ರೈನೇಜ್ ಯಾವಾಗ್ಲೂ ನೆಸೆಸರಿನೇನಾ, ಅಥವಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ರೆ ಆಂಟಿಬಯೋಟಿಕ್ಸ್ ಕೊಡೋದು ಅಥವಾ ಬೇರೆ ಇನ್ಯಾವುದಾದ್ರೂ ರೀತಿಯ ಮೆಡಿಕೇಶನ್ ಇಲ್ಲ, ಆಪ್ಸಸ್ ಆಗಿದ್ರೆ ಡ್ರೈನೇಜ್ ಮಾಡಲೇಬೇಕು. ಡ್ರೈನೇಜ್ ಮಾಡಿದಾಗ 40% ಫಿಸ್ಚುಲಾ ಆಗುತ್ತೆ. ನಮ್ದು ಹೊಸ ಟೆಕ್ನಿಕ್ ಮಾಡಿದ್ದೀನಿ. ಆಪ್ಸಸ್ನ ಡ್ರೈನ್ ಮಾಡಿದಾಗ 1% ಒಂದು ಆಗಲ್ಲ. ನಾನು ಪೇಪರ್ ಮಾಡಿದ್ದೀನಿ ಅದನ್ನ. ಆಪ್ಸಸ್ ಡ್ರೈನೇಜ್ ಮಾಡಿದ್ರೆ ನಮ್ಮ ಹತ್ರ ಒಂದು ಫಿಸ್ಚುಲಾ ಆಗಲ್ಲ. ಬಟ್ ಡ್ರೈನೇಜ್ ಮಾಡಲೇಬೇಕು. ಹೇಗೆ ಮಾಡಬೇಕು ಡಿಫ್ರೆಂಟ್ ಟೆಕ್ನಿಕ್ಕು, ಅದು ತಪಸ್ ಮಾಡಿ ಬಂದಿರೋದು ನಮಗೆ. ಓಕೆ ಓಕೆ. ಅಂಡ್ ನೆಕ್ಸ್ಟ್ ಇಸ್ ಪೈಲೋನೈಡಲ್ ಸೈನಸ್. ಪೈಲೋನೈಡಲ್ ಸೈನಸ್. ಸೊ ಪೈಲೋನೈಡಲ್ ಸೈನಸ್ ಹೇಗಾಗುತ್ತೆ ಆಗಲೇ ಹೇಳಿದ್ದೀನಿ. ಪೈಲೋನೈಡಲ್ ಸೈನಸ್ನ ಲೇಸರ್ ಮುಖಾಂತರ ಎಲ್ಲ ಹೇರ್ಸ್ ತೆಗೆದುಬಿಟ್ಟು ಲೇಸರಲ್ಲಿ ಟ್ರೀಟ್ ಮಾಡಿ ಆ ಭಾಗದಲ್ಲಿ ಆ ಪರ್ಮನೆಂಟ್ ಹೇರ್ ರಿಮೂವಲ್ ಮಾಡ್ತೀವಿ. ಅಂದ್ರೆ ಬಿದ್ದು ಕೂದಲು ಸಿಗಾಕೋಬಾರ್ದಲ್ಲ ಅಲ್ಲಿ. ಸೊ ಆ ರೀತಿ ಪರ್ಮನೆಂಟ್ ಆಗೋದನ್ನು ಕ್ಯೂರ್ ಮಾಡಬಹುದು. ಓಕೆ. ಬಟ್ ಆದ್ರೂ ಒಂದು ಮಿತ್ ಇದೆ ಅಂತ ಹೇಳ್ಬಹುದಾ, ಗೊತ್ತಿಲ್ಲ ಇದು ಮಿತ್ ಫ್ಯಾಕ್ಟ್ ನೀವ್ ಹೇಳಿ. ಇಟ್ ಇಸ್ ರಿಲೇಟೆಡ್ ಟು ಪುವರ್ ಹೈಜಿನ್ ಅಂತ ಕೂಡ ನಂಬಿಕೆ ಇದೆ. ಹೈಜಿನ್ಗೂ ಇದಕ್ಕೂ ಸಂಬಂಧ ಇದೆಯಾ? ಎಸ್. ಎಷ್ಟೋ ಜನ ಬ್ಯಾಡ್ ವಾಶ್ರೂಮ್ಸ್ ಅಲ್ಲಿ ಕೂತು ದೇ ಗೆಟ್ ಆಪ್ಸಸ್. ಈ ಪೈಲೋನಿಡಲ್ ಸೈನಸ್ ಅಷ್ಟೇ. ಆ ಭಾಗದಲ್ಲಿ ಕೂದಲು ಬಿದ್ದಿರುತ್ತಲ್ಲ, ಡೈಲಿ ಕ್ಲೀನ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಹಳ್ಳಿ ಕಡೆ ಪಾಪ ವಾರಕ್ಕೊಂದ್ಸರಿ ಸ್ನಾನ ಮಾಡ್ತಾರೆ, ಬ್ಯಾಡ್ ಹೈಜೀನ್ ಇದ್ರೂ ಸಹ ಆಗುತ್ತೆ. ಓಕೆ. ಅಂಡ್ ಇಟ್ ಕೀಪ್ಸ್ ಕಮಿಂಗ್ ಬ್ಯಾಕ್ ಅನ್ನೋದು ಒಂದಿದೆ. ಬಟ್ ಮೇ ಬಿ ಇವಾಗ ನೀವೇನ್ ಹೇಳಿದ್ರಿ, ಆ ಜಾಗನ ಕ್ಲೀನ್ ಮಾಡಿ ಅಲ್ಲಿ ಹೇರ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತೀವಿ ಅಂತ, ಹೀಗ್ ಮಾಡಿದಾಗ ಇದು ಮತ್ತೆ ರಿಕರ್ ಆಗೋದು ಅವಾಯ್ಡ್ ಮಾಡಬಹುದಾ ಟು ಎನ್ ಎಕ್ಸ್ಟೆಂಟ್? ಪೈಲೋನಿಡಲ್ ಸೈನಸ್ಗೆ ದೊಡ್ಡ ದೊಡ್ಡ ಆಪರೇಷನ್ ಮಾಡ್ತಾರೆ. ಫ್ಲಾಪು ದೊಡ್ಡದಾಗಿ ಜೆಟ್ಪ್ಲಾಸ್ಟಿ ಅಂತ ಮಾಡಿ 1 ತಿಂಗಳು ಮನೆ ಮಲಗಿಸ್ತಾರೆ. ಇಷ್ಟು ಮಾಡಿದ್ರೂ ಸಹ ರಿಕರೆನ್ಸ್ ಆಗ್ತಾ ಇತ್ತು. ಸೊ ನಾವೆಲ್ಲ ಚರ್ಚೆ ಮಾಡಿದ್ವಿ, ದೊಡ್ಡ ಆಪರೇಷನ್ ಮಾಡಿ ರಿಕರೆನ್ಸ್ ಕೊಡೋ ಬದಲು ಸಿಂಪಲ್ ಆಗಿ ಲೇಸರಲ್ಲಿ ಮಾಡಿ ರಿಕರೆನ್ಸ್ ಕೊಟ್ಟರೆ ಒಳ್ಳೇದಲ್ವಾ? ಅದನ್ನ ಮತ್ತೆ ಮಾಡೋದಲ್ಲ. ಹಾಗೆ ಏನೇ ಮಾಡಿದ್ರು ರಿಕರೆನ್ಸ್ ಆಗುತ್ತೆ ಅಂತ ಈಗ ಸ್ಟಡೀಸ್. ಬಟ್ ನಮ್ಮಲ್ಲಿ ಸ್ಟಡಿ ಮಾಡಿದೀವಿ, ಇದುವರೆಗೂ 2 ರಿಕರೆನ್ಸ್ ಆಗಿದೆ ಅಷ್ಟೇ. ಓಕೆ. ಬಟ್ ಒಂದು ಸಿಂಪಲ್ ವಾರ್ಮ್ ಬಾತ್, ಒಂದು ಬೆಚ್ಚಗಿನ ನೀರಲ್ಲಿನ ಸ್ನಾನ ಬೆಸ್ಟ್ ಅಂಡ್ ಸಿಂಪಲ್ ಹೋಮ್ ರೆಮಿಡಿ ಅಂತಾರೆ ಸರ್ ಪೈಲೋನೈಡಲ್ ಸೈನಸ್ಗೆ. ನೋವೇ. ಹೌದಾ? ಪೈಲೋನೈಡಲ್ ಸೈನಸ್ ಒಳಗೆ ಕೂದಲಿರುತ್ತೆ, ಒಳಗೆ ಆಪ್ಸಸ್ ಇರುತ್ತೆ. ಆ ಹೇರ್ಸ್ನೆಲ್ಲ ತೆಗೆದೇ ಹೋದ್ರೆ ಯಾವುದೇ ಕಾರಣಕ್ಕೂ ಪೈಲೋನೈಡಲ್ ಸೈನಸ್ ವಾಸಿ ಆಗೋದೇ ಇಲ್ಲ. ಪೈಲೋನೈಡಲ್ ಸೈನಸ್ಗೆ ಒಂದೇ ಮಾರ್ಗ, ದಟ್ ಇಸ್ ಸುರಂಗ ಮಾರ್ಗ, ಲೇಸರಲ್ಲಿ ತೆಗೆಯೋದು. ಓಕೆ. ಅಂಡ್ ಆಗ್ಲೇ ಕ್ವಾಕ್ಸ್ ಗಳ ಬಗ್ಗೆ ಏನ್ ಮಾತಾಡಿದ್ವಿ, ಅದೇ ತರ ಐ ಥಿಂಕ್ ಸಾಕಷ್ಟು ಈ ತರದ ಟಿಪ್ಸ್ ಗಳು ಬಹುಶಃ ಯಾರೋ ಕೊಟ್ಟಿರ್ತಾರೆ ಅಥವಾ ಎಲ್ಲೋ ಓದಿರ್ತಾರೆ, ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಅಂತ ಬಂದಿರ್ತಾರೆ. ಸೀರಿಯಸ್ ಆಗಿ ತಗೊಂಡದ್ನ ಸಾಕಷ್ಟು ಜನ ಫಾಲೋ ಮಾಡ್ತಾರೆ. ಬಿಕಾಸ್ ಸಿಂಪಲ್ ಟಿಪ್ ಅಲ್ಲಿ ಕ್ವಾಕ್ಸ್ ಅಲ್ಲ. ಇವತ್ತು ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ, ಯೂಟ್ಯೂಬ್ ಮಾಡಿದ್ರೆ, ಇನ್ಸ್ಟಾ ಮಾಡಿದ್ರೆ, ಯಾರೋ ಬರ್ತಾರೆ ಈ ಟಿಪ್ ತಗೊಳ್ಳಿ, ಮನೆ ಮದ್ದು ತಗೊಳ್ಳಿ ಅಂತ. ಇನ್ನೊಂದು ಯಾರೋ ಬರ್ತಾರೆ ಬೆಚ್ಚಗೆ ನೀರಿಡಿ ಅಂತ. ಇನ್ನೊಂದು ಯಾರೋ ಬರ್ತಾರೆ ಉಪ್ಪು ಕಟ್ಟಿ ಅಂತ. ಇನ್ನೊಂದು ಯಾರೋ ಬನ್ನಿ ಅರ್ಶಿನ ಹಾಕಿ ಅಂತ. ಸೊ ಈಗ ತುಂಬಾ ಜನ ಕ್ವಾಕ್ಸ್ ಅಲ್ಲ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಸುಮಾರು ಜನ ಕ್ವಾಕ್ಸ್ ಆಗ್ಬಿಟ್ಟಿದ್ದಾರೆ ಈಗ. ಸೊ ಹಾಗಾಗಿ ಅದೆಲ್ಲ ಶುದ್ಧ ಸುಳ್ಳು. ಡಾಕ್ಟರ್ ಹತ್ರ ಬರಬೇಕು, ಅದನ್ನ ಲೇಸರ್ ಅಲ್ಲಿ ಆಪರೇಟ್ ಮಾಡಿಸ್ಕೋಬೇಕು. ಎಸ್. ಅಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಖಂಡಿತ ಇನ್ ಡೆಪ್ತ್ ನಾವು ಮಾತಾಡ್ಲೇಬೇಕಿದ್ರ ಬಗ್ಗೆ. ಯಾಕಂದ್ರೆ ಮೈಟ್ ಸೌಂಡ್ ವೆರಿ ವೆರಿ ಸಿಂಪಲ್, ಓ ಐ ಆಮ್ ಲಿಟಲ್ ಕಾನ್ಸ್ಟಿಪೇಟೆಡ್ ಅನ್ನೋದು ತುಂಬಾ ಕಾಮನ್ ಆಗಿ ಆರಾಮಾಗಿ ಹೇಳ್ತೀವಿ. ಮೇಡಮ್, ಇನ್ 1.47 ಬಿಲಿಯನ್ ಪಾಪ್ಯುಲೇಷನ್, ಚಿಕ್ಕ ಮಕ್ಕಳು ಬಿಟ್ಟು ಯಾರ್ಯಾರಿಗೆ ಮಾತು ಬರುತ್ತೋ ಅವರೆಲ್ಲ ಜೀವನದಲ್ಲಿ ಕಾನ್ಸ್ಟಿಪೇಷನ್ ಅನ್ನೋ ವರ್ಡ್ ನ 100 ಸರಿ ಯೂಸ್ ಮಾಡಿರ್ತಾರೆ. ಖಂಡಿತ ಖಂಡಿತ. ಸೊ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್
ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಫುಡ್ ಕಾನ್ಸ್ಟಿಪೇಷನ್ ರಿಲೀವ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು? ಮೇಡಮ್ ಆಗಲೇ ಹೇಳಿದೆ ನಾನು, ಫಸ್ಟು ಕಾನ್ಸ್ಟಿಪೇಷನ್ ಯಾಕಾಗಿದೆ, ವಾಟ್ ಇಸ್ ದ ರೀಸನ್ ಫಾರ್ ಕಾನ್ಸ್ಟಿಪೇಷನ್, ವಾಟ್ ಇಸ್ ದ ಕಾಸ್ ಆಫ್ ಕಾನ್ಸ್ಟಿಪೇಷನ್. 15% ಟ್ರೀಟ್ ಮಾಡೋಂಥದ್ದು, ಇನ್ನು 44% ಲೈಫ್ ಸ್ಟೈಲು. ಇವ್ರಿಗೆ ಫುಡ್ಡು ಏನು ಫುಡ್ ಅಂತ ಹೇಳಿದ್ರೆ 25 grams ಆಫ್ ಫೈಬರ್ ಎವ್ರಿ ಡೇ ಮಿನಿಮಮ್ ರಿಕ್ವೈರ್ಮೆಂಟ್, 1 liter ಫಾರ್ ವಾಟರ್ ಎವ್ರಿ 20 kgs, ಸಾಲಿಡ್ 7 to 8 hours ಆಫ್ ಸ್ಲೀಪ್ ಅಂಡ್ ಗುಡ್ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಯೂಸಿಂಗ್ ಇಂಡಿಯನ್ ಕಮೋಡ್, ಆರಾಮಾಗಿ ಮೋಷನ್ ಹೋಗುತ್ತೆ. ಓಕೆ. ಅಂಡ್ ಇಸ್ ಇಟ್ ಅ ಡಿಸೀಸ್ ಅಥವಾ ಜಸ್ಟ್ ಹ್ಯಾಬಿಟ್ ಇಶ್ಯೂನ? ಅಂದ್ರೆ ಎರಡು ಅನ್ಬಹುದಲ್ವಾ? ಹಾಗೆ ನೀವೇನ್ ಹೇಳಿದ್ರಿ ಸಮಟೈಮ್ಸ್ ಹ್ಯಾಬಿಟ್ ಅಂಡ್ ಡಿಸೀಸ್ ಎರಡು ಜೊತೆಲಿ ಬರಬಹುದು. ಓಕೆ ಓಕೆ. ಯಾವಾಗ ಇದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಅಂತ? ವೆನ್ ಶುಡ್ ವಿ ಗೋ ವಿಸಿಟ್ ಅ ಡಾಕ್ಟರ್? ಎಸ್, ವಾಶ್ರೂಮ್ ಅಲ್ಲಿ ಮೋರ್ ದೆನ್ 10 minutes ಕೂತ್ಕೊಂಡ್ರೆ, ಓಕೆ, 7 to 10 minutes ಇಸ್ ಗುಡ್ ಟೈಮ್. ವಾಶ್ರೂಮ್ ಅಲ್ಲಿ ಕೂತು ಮೋರ್ ದೆನ್ 10 minutes ತುಂಬ ಪ್ರೆಷರ್ ಹಾಕಿದ್ರೆ. ಮೂರನೇದು, ಕೆಲವರು ಬೆರಳಾಕಿ ತೆಗಿತಾರೆ, ಕೆಲವರು ಹೆಲ್ತ್ ಫಾಸ್ಟೆಡ್ ಇಟ್ಕೋತಾರೆ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಮೋಷನ್ ಪಾಸ್ ಮಾಡಬೇಕಾದಾಗ ಮೋರ್ ದೆನ್ 10 minutes ವಾಶ್ರೂಮಲ್ಲಿ ಕೂತ್ಕೊಂಡಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕು. ನಂಬರ್ 1. ನಂಬರ್ 2, ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಅಂತ ಇರುತ್ತೆ. ಆ ಚಾರ್ಟಲ್ಲಿ 6 ವೆರೈಟಿ ಆಫ್ ಸ್ಟೂಲ್ಸ್ ಇರುತ್ತೆ, 6 ವೆರೈಟಿ ಮೋಷನ್ ಇರುತ್ತೆ. ಟೈಪ್ 1, ಟೈಪ್ 2. ಟೈಪ್ 2 ಈ ಕುರಿದು ಇರುತ್ತಲ್ಲ ಸ್ಟೂಲು, ಆ ಥರ ಇರುತ್ತೆ. ಟೈಪ್ 2 ತುಂಬ ಗಟ್ಟಿ ಇರುತ್ತೆ. ಆ 2 ವೆರೈಟಿ ಇದ್ದರೆ ಡಾಕ್ಟರ್ ಹತ್ರ ಹೋಗಬೇಕು. ವಾರಕ್ಕೆ ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಆದರೂ ಮೋಷನ್ಗೆ ಹೋಗಬೇಕು. 3 ದಿನಕ್ಕೊಂದ್ಸರಿ ಮೋಷನ್ಗೆ ಹೋಗೋದು, ತುಂಬ ಹೊತ್ತು ಕೂತ್ಕೊಳ್ಳೋದು, ಪ್ರೆಷರ್ ಹಾಕೋದು, ಟೈಪ್ 1 ಮತ್ತು ಟೈಪ್ 2 ಸ್ಟೂಲ್ಸ್ ಆಗೋದು, ಈ ರೀತಿ ಇದ್ರೆ ಡಾಕ್ಟರ್ ಹತ್ರ ಇಮಿಡಿಯೇಟ್ ಆಗಿ ಹೋಗಿ ತೋರಿಸ್ಕೋಬೇಕು. ಓಕೆ. ಅಂಡ್ ಸ್ಟ್ರೆಸ್ ಇಂದ ಕೂಡ ಕಾನ್ಸ್ಟಿಪೇಷನ್ ಆಗಬಹುದಾ? ಹೌದು, ಸ್ಟ್ರೆಸ್ ಇಂದ ಕಾನ್ಸ್ಟಿಪೇಷನ್ ಆಗುತ್ತೆ, ಆಂಗ್ಸೈಟಿಯಿಂದ ಕಾನ್ಸ್ಟಿಪೇಷನ್ ಆಗುತ್ತೆ, ಡಿಪ್ರೆಷನ್ ಇಂದ ಕಾನ್ಸ್ಟಿಪೇಷನ್ ಆಗುತ್ತೆ. ಬಿಕಾಸ್ ಸ್ಟ್ರೆಸ್ ಇಟ್ ಈಸ್ ಆಲ್ ರಿಲೇಟೆಡ್ ಟು ಗಟ್ ಬ್ಯಾಕ್ಟೀರಿಯಾ. ಒಳ್ಳೆ ಬ್ಯಾಕ್ಟೀರಿಯಾ ಗಟ್ಟಲ್ಲಿ ಇಲ್ಲದೆ ಹೋದ್ರೆ ಅದು ಸ್ಟ್ರೆಸ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಮೂಡ್ ಸರಿ ಇರಲ್ಲ. ಸೊ ಇದು ಕಾನ್ಸ್ಟಿಪೇಷನ್ಗೆ ಕಾರಣ ಆಗುತ್ತೆ. 2 ಉಲ್ಟಾ ಮೇಡಮ್, ಆಕ್ಚುಲಿ ಡಬಲ್ ಎಜ್ಡ್. ಡಿಪ್ರೆಷನ್ ಇದ್ರೂ ಕಾನ್ಸ್ಟಿಪೇಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇದ್ರೂ ಡಿಪ್ರೆಷನ್ ಆಗುತ್ತೆ. ಲೈಕ್ ಸ್ಮೋಕರ್ಸ್, ಕಾನ್ಸ್ಟಿಪೇಷನ್ ಸ್ಮೋಕ್ ಮಾಡ್ತಾರೆ, ನಾನು ಸ್ಮೋಕ್ ಮಾಡಿದ್ರೆ ಮಾತ್ರ ಮೋಷನ್ಗೆ ಹೋಗುತ್ತೆ ಅಂತ. ಆದರೆ ಸ್ಮೋಕಿಂಗು ಡಿಹೈಡ್ರೇಷನ್ ಆಗಿ ಮೋಷನ್ ಗಟ್ಟಿ ಮಾಡುತ್ತೆ. ಸೊ ಆ ರೀತಿ ಇದು. ಇವತ್ತಿನ ಕಾನ್ಸ್ಟಿಪೇಷನ್ ನಾಳಿನ ಸರ್ಜರಿಯಲ್ಲಿ ರಿಸಲ್ಟ್ ಆಗಬಹುದಾ? ಹಾಂ ಮೇಡಮ್, 1 ಟೈಪ್ ಆಫ್ ಕಾನ್ಸ್ಟಿಪೇಷನ್ನು ಎಸ್ ಸರ್ಜರಿಯಲ್ಲಿ ರಿಸಲ್ಟ್ ಆಗುತ್ತೆ. ಯಾವ ಟೈಪ್ ಅಂತ ಹೇಳಿದ್ರೆ, ಒಂದು ಮೋಷನ್ ಪಾಸ್ ಲಾರ್ಜ್ ಇಂಟೆಸ್ಟೈನಲ್ಲಿ ಬ್ಲಾಕ್ ಇದ್ದಾಗ ಮೋಷನ್ ಹೋಗಲ್ಲ, ಆ ಕಾನ್ಸ್ಟಿಪೇಷನ್ನು ಸರ್ಜರಿಗೆ ಹೋಗುತ್ತೆ. 2ನೇ ಕಾನ್ಸ್ಟಿಪೇಷನ್ ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಗರ್ಭಿಣಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಡೆಲಿವರಿ ಮಾಡಿದಾಗ, ಎಲ್ಲದಕ್ಕಿಂತ ಉತ್ತಮವಾದ ನಾರ್ಮಲ್ ಡೆಲಿವರಿನೇ. ನಾರ್ಮಲ್ ಡೆಲಿವರಿನೆಲ್ಲ ಮಾಡಿಸ್ಬೇಕು. ನಾರ್ಮಲ್ ಡೆಲಿವರಿ ಮಾಡಿದಾಗಲೇ ಮಗು ಚೆನ್ನಾಗಿರೋದು. ಕೆಲವೊಮ್ಮೆ ಏನಾಗುತ್ತೆ, ತಾಯಿ ಹೈಟ್ ಕಡಿಮೆ ಇರ್ತಾರೆ, ಪೆಲ್ವಿಸ್ ತುಂಬ ನ್ಯಾರೋ ಇರುತ್ತೆ, ಮಗು ತುಂಬ ದೊಡ್ಡದಾಗಿರುತ್ತೆ. ಆ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಏನಾಗುತ್ತೆ, ಈ ಒಂದು ಗೈನಕಾಲಜಿಸ್ಟ್ಗೆ ಪಾಪ ನಾರ್ಮಲ್ ಡೆಲಿವರಿ ಮಾಡಿದ್ರೆ ಅವ್ರು ಕೆಟ್ಟ ಹೆಸರು, ಇವರು ದುಡ್ಡು ಮಾಡಕ್ಕೆ ಮಾಡ್ತಾ ಇದ್ದಾರೆ, ಸಿ ಸೆಕ್ಷನ್ ಮಾಡ್ತಾರೆ, ಇವ್ರು ಒಳ್ಳೆ ಡಾಕ್ಟರ್ ಅಲ್ಲ ಅಂತ. ಅಲ್ಲಿ ಡೆಲಿವರಿ ಆಗ್ತಾ ಇರುತ್ತೆ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಆ ನಾರ್ಮಲ್ ಡೆಲಿವರಿ ಮಾಡಿದಾಗ ಪೆಲ್ವಿಸ್ ಭಾಗ ಇದೆಯಲ್ಲ, ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂಭಾಗ ರೆಕ್ಟಮ್ ಇರುತ್ತೆ. ಆ ಪುಷ್ ಮಾಡೋದು ಕಷ್ಟ ಆದಾಗ ಫೋರ್ಸಪ್ಸ್ ಹಾಕಿ ಹಾಕಿ ಎಳಿತಾರೆ ಹಿಂಗೆ, ಇಲ್ಲ ವ್ಯಾಕ್ಯೂಮ್ ಹಾಕಿ ಹಾಕಿ ಎಳಿತಾರೆ ಹಿಂಗೆ. ಆವಾಗ ಮೂತ್ರಕೋಶ ಕೆಳಗೆ ಬರುತ್ತೆ, ಗರ್ಭಕೋಶ ಕೆಳಗೆ ಬರುತ್ತೆ, ಮತ್ತು ಮೋಷನ್ಗೆ ಹೋಗೋ ಜಾಗನೂ ಕೆಳಗೆ ಬರುತ್ತೆ. ಮೂತ್ರಕೋಶ ಕೆಳಗೆ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಮ್ಮಿದಾಗ, ಸೀನ್ದಾಗ, ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಇನ್ನೇನು ವಾಶ್ರೂಮಿಂದ ಇದಕ್ಕೆ ಹೋಗ್ಬೇಕು, ಕಿಚನಿಂದ ವಾಶ್ರೂಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯೂರಿನ್ ಲೀಕ್ ಆಗುತ್ತೆ. ಈ ರೀತಿ ಪದೇ ಪದೇ ಆಗ್ತಾ ಇದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಅದು ಮಾಮೂಲಿ ಬಿಡಿ ಅಂತ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಮತ್ತೆ ಬರುತ್ತೆ, ಮತ್ತೆ ಆ್ಯಂಟಿಬಯೋಟಿಕ್ಕು, ಮತ್ತೆ ಬರುತ್ತೆ, ಮತ್ತೆ ಆ್ಯಂಟಿಬಯೋಟಿಕ್ಕು. ಈ ರೀತಿ ಆ್ಯಂಟಿಬಯೋಟಿಕ್ ಕೊಟ್ಟು ಇಂಡಿಯಾದಲ್ಲಿ ಇವತ್ತು ಇಂಡಿಯಾ
ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಆಯಿತಾ? ಈ ಸಮಸ್ಯೆ ಕಾನ್ಸ್ಟಿಪೇಷನ್ನು. ಮೋಷನ್ ಪಾಸ್ ಮಾಡಬೇಕಾದ್ರೆ ರೆಕ್ಟಮ್ ಜಾರ್ಕೊಂಬಂದಿರುತ್ತಲ್ಲ, ಒಂದು ಪೌಚ್ ಆಗಿರುತ್ತೆ, ಅಲ್ಲಿ ಮೋಷನ್ ಹೋಗಲು ಸಿಗಾಕೊಳ್ಳುತ್ತೆ. ಇವ್ರು ಮೋಷನ್ ಹೋಗ್ಬೇಕಾದ್ರೆ ಇವರಿಗೆ ಮೋಷನ್ ಮುಂದಕ್ಕೆ ಹೋಗಲ್ಲ, ಏನೋ ಬಂದು ಸ್ಟಕ್ ಆದಂಗೆ ಆಗುತ್ತೆ. ಆವಾಗ ಏನು ಮಾಡ್ತಾರೆ ಹೆಣ್ಮಕ್ಳು, ಹಿಂಗೆ ಬೆರಳಾಕಿ ತೆಗಿತಾರೆ, ಮುಂದಕ್ಕೆ ಹೋಗ್ತಾರೆ, ಹಿಂದಕ್ಕೆ ಹೋಗ್ತಾರೆ, ರೈಟ್ಗೆ ಹೋಗ್ತಾರೆ, ಲೆಫ್ಟ್ಗೆ ಹೋಗ್ತಾರೆ, ಮುಂದೆ ಹೋಗ್ತಾರೆ, ಹಿಂದೆ ಹೋಗ್ತಾರೆ. ಕೆಲವರು ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು, ಡಯಟು, ನಾಟಿ ಔಷಧಿ, ಆಮೇಲೆ ಹಳ್ಳಿ ಕಡೆ ಎಲ್ಲ ಬಳೆ ಇಟ್ಟು ಬರೆ ಹಾಕಿರ್ತಾರೆ ಇಲ್ಲಿ. ಇದೆಲ್ಲ ಮಾಡಿ 10 ವರ್ಷ, 20 ವರ್ಷ, 30 ವರ್ಷ, 35 ವರ್ಷ ಸಫರ್ ಮಾಡಿರೋರು ಇದ್ದಾರೆ, 40 ವರ್ಷ ಸಫರ್ ಮಾಡೋರು ಇದ್ದಾರೆ. ಈವನ್ ಮೈ ಓನ್ ಮದರ್ ಈಸ್ ಸಫರಿಂಗ್ ಫ್ರಮ್ ದಿಸ್ ಪ್ರಾಬ್ಲಮ್. ವಿ ಆರ್ ನಾಟ್ ಏಬಲ್ ಟು ಆಪರೇಟ್ ಆನ್ ಹರ್. ಇನ್ ಇಮ್ಯಾಜಿನ್ ಅದರ್ಸ್. ಸೊ ಈ ಶೋ ನೋಡ್ತಾ ಇದ್ದವ್ರು ಎಲ್ಲರೂ ಸಹ ಇದನ್ನು ಪಾಸ್ ಮಾಡಿ ಹೋಗಿ ನಿಮ್ಮ ತಾಯಂದಿರನ್ನ ಕೇಳಿ ಈ ಥರ ಸಮಸ್ಯೆ ಇದೆಯಾ ಅಂತ, ನಿಮ್ಮ ಅಕ್ಕ ತಂಗಂದಿನ ಕೇಳಿ ಸಮಸ್ಯೆ ಇದೆಯಾ ಅಂತ, ನಿಮ್ಮ ವೈಫ್ನ ಕೇಳಿ ಸಮಸ್ಯೆ ಇದೆಯಾ ಅಂತ. ಆವಾಗ ಗೊತ್ತಾಗುತ್ತೆ ಅವ್ರೇನು ಸಮಸ್ಯೆ ಇರುತ್ತೆ ಅಂತ. ಕರೆಕ್ಟ್. ಇದು ತುಂಬ ದೊಡ್ಡ ಪ್ರಾಬ್ಲಮ್ ಮೇಡಮ್. ಸೊ ಈ ಒಂದು ಕಾನ್ಸ್ಟಿಪೇಷನ್ಗೆ ಆಪ್ರೇಟ್ ಮಾಡಬೇಕು. ಏನು ಆಪ್ರೇಷನು? ಸಿಂಪಲ್ ಆಪ್ರೇಷನು. ಬೆಳಗ್ಗೆ ಬಂದರೆ ಸಂಜೆ ಮಾಡಿ ಕಳಿಸ್ತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳ್ತಾರೆ, ಡಾಕ್ಟ್ರೇ 40 ವರ್ಷ ಹೋಗಿತ್ತು ನಾನು ಮೋಷನ್ಗೆ ಹೋಗಿ, ಆರಾಮಾಗಿ ಹೋಗ್ತಾ ಇದ್ದೀನಿ ಈಗ ಅಂತ ಹೇಳ್ತಾರೆ ಮೇಡಮ್. ಮಾಡ್ತಾನೆ ಮೋಷನ್ ಹೊರಗಡೆ ಬರುತ್ತೆ, ಬ್ಲಾಕ್ ಆಗಿರೋದು. ಅಯ್ಯೋ, ಆ ರೀತಿ ಕಾನ್ಸ್ಟಿಪೇಷನ್ ಇದು. ಸೊ ಇದು ದೊಡ್ಡ ಮಕ್ಕಳು 3.5 kg 4 kg ಯಾರು ಡೆಲಿವರಿ ಮಾಡಿರ್ತಾರೋ ಅವ್ರಿಗೆಲ್ಲ ಈ ಸಮಸ್ಯೆ ಇರುತ್ತೆ. ಈ ಶೋ ನೋಡ್ತಾ ಇದ್ದವ್ರು ರಿಲೇಟ್ ಮಾಡಿ ಗೊತ್ತಾಗುತ್ತೆ ಅವ್ರಿಗೆ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಕಾನ್ಸ್ಟಿಪೇಷನ್. ಸರ್ಜರಿ ಈಸ್ ಎ ಮಸ್ಟ್ ಫಾರ್ ದಿಸ್. ಓಕೆ. ಸೊ ಹಾಗಿದ್ರೆ ಅಂದ್ರೆ ಇವಾಗ ಏನಾಗತ್ತೆ, ನಾವು ಮುಕ್ತಾ ಇದ್ರೆ ಸ್ವಲ್ಪ ಕಷ್ಟಪಡ್ತಿದ್ರೆ ಅದನ್ನೇ ನಾರ್ಮಲ್ ಅಂತ ಅನ್ಕೊಂಡಿರ್ತೀವಿ. ಸೊ ನೀವ್ ಹೇಳೋದು ಅಂದ್ರೆ ಇಟ್ಸ್ ಓಕೆ, ಇಟ್ ಇಸ್ ಕಾಮನ್, ನಾರ್ಮಲ್ ಅಂತ. ಸೊ ನೀವ್ ಹೇಳೋದು ನಾವು ಮೋಷನ್ಗೆ ಹೋಗಿ ಕೂತಾಗ ಸರಾಗವಾಗಿ ಆಗ್ಬಿಡ್ಬೇಕಾ ಪ್ರತಿ ಸಲ? ಹಾ, ಯಾವಾಗಲೂ ಒಂದ್ಸರಿ ಡಿಹೈಡ್ರೇಟ್ ಆದಾಗ ಅಥವಾ ಫೈಬರ್ ಕಡಿಮೆ ತಿಂದಾಗ ಫೈನು. ಜನರಲ್ ಆಗಿ ಆರಾಮಾಗಿ ಮೋಷನ್ ಪಾಸ್ ಮಾಡಬೇಕು. ಜನರಲ್ ಆಗಿ 7 to 10 minutes ಅಲ್ಲಿ ಮೋಷನ್ ಕ್ಲಿಯರ್ ಆಗಬೇಕು. ಜನರಲ್ ಆಗಿ ಮೋಷನ್ ಪ್ಯಾಟರ್ನು ಟೈಪ್ 4 ಟೈಪ್ 5 ಇರಬೇಕು. ಅದು ಬಿಟ್ಟು ಬೇರೆ ಏನೇ ಡಿವಿಷನ್ ಇದು ಸಹ ಇಟ್ಸ್ ಎ ರೆಡ್ ಫ್ಲಾಗ್. ಡಾಕ್ಟರ್ ಹತ್ರ ಬರಬೇಕು ಅವರು. ಓಕೆ ಓಕೆ. ಅಂಡ್ ಯಾವುದೇ ಒಂದು ಕೊಲಾನ್ ಇಶ್ಯೂಸ್ನ ಅಂಡರ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಕೀಗಲ್ ಎಕ್ಸಸೈಸಸ್ನ ನೀವು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? ಕೊಲಾನ್ ಇಶ್ಯೂಸ್ನಲ್ಲ, ಕೀಗಲ್ ಎಕ್ಸಸೈಸ್ ಅಂದ್ರೆ ನಮ್ಮ ಯೋಗದಲ್ಲಿ ಅಶ್ವಿನಿ ಮುದ್ರಾ ಅಂತ. ಅಂದ್ರೆ ಮೋಷನ್ಗೆ ಹೋಗೋ ಜಾಗನ ಗಟ್ಟಿಯಾಗಿ ಇಟ್ಕೊಳ್ಳೋದು, ಈಗ ಬಿಡೋದು, ಹಿಡಿಯೋದು ಬಿಡೋದು, ಹಿಡಿಯೋದು ಬಿಡೋದು. ಕೀಗಲ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮಸಲ್ಸ್ ಇರ್ತಲ್ಲ, ಸ್ಪಿಂಕ್ಟರ್ ಮಸಲ್ಸು, ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡನೇದು, ಕೀಗಲ್ ಎಕ್ಸಸೈಸ್ ಮಾಡೋದ್ರಿಂದ ಪ್ರೋಸ್ಟೇಟ್ ಕ್ಯಾನ್ಸರು ಗಂಡಸರಲ್ಲಿ ಕಡಿಮೆ ಆಗುತ್ತೆ, ಬರಲ್ಲ. ಮೂರನೇದು, ಕೀಗಲ್ ಎಕ್ಸಸೈಸ್ ಮಾಡೋದ್ರಿಂದ ಇಂಟರ್ಕೋರ್ಸ್ ಟೈಮ್ ಜಾಸ್ತಿ ಆಗುತ್ತೆ ಗಂಡಸರಿಗೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಕೀಗಲ್ ಎಕ್ಸಸೈಸ್. ಇಟ್ ಇಸ್ ಅಶ್ವಿನಿ ಮುದ್ರಾ ಇನ್ ಯೋಗ. Also there is this thing called as malasana. So I think ಅದನ್ನ ನಾವು ಕನೆಕ್ಟ್ ಮಾಡಬಹುದು ಟು ದಿಸ್ ಕ್ವೆಶ್ಚನ್, ವಿಚ್ ಟಾಯ್ಲೆಟ್ ಇಸ್ ಬೆಟರ್? ಯಾಕಂದ್ರೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಯೂಶಲಿ ಮಲಾಸನದಲ್ಲಿ ಕೂರ್ತೀವಿ. ಎಕ್ಸಾಕ್ಟ್ಲಿ. ಆ ಮಲಾಸನದಲ್ಲಿ ಕೂರ್ತೀವಲ್ಲ, ಇಂಡಿಯನ್ ಟಾಯ್ಲೆಟ್ ಆಂಗಲ್ 35 ಡಿಗ್ರಿ ಈ ತರ ಇರುತ್ತೆ. ದಟ್ ಇಸ್ ಮಲಾಸನ. ಆ 35 ಡಿಗ್ರಿ ಆಂಗಲ್ ಇದ್ದಾಗ್ಲೇನೆ ಈ ಗೇಟ್ ವೇ ಓಪನ್ ಆಗೋದು ಮೋಷನ್ ಬರ್ಲಿಕ್ಕೆ. 90 ಡಿಗ್ರಿ ಇದ್ದಾಗ ಗೇಟ್ ವೇ ಓಪನ್ ಆಗಲ್ಲ. ಹಾಗಾಗಿ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ರು ಸಹ ಆ ವೆಸ್ಟರ್ನ್ ಕಮೋಡ್ ಕಾಲ್ ಕೆಳಗೆ ಒಂದು 7 inch ಸ್ಟೂಲ್ ಇಟ್ಕೊಂಡು ಮಾಡಿದ್ರೆ ಅದು ಇಂಡಿಯನ್ ಕಮೋಡ್ ಸ್ಟೈಲ್ ಕನ್ವರ್ಟ್ ಆಗುತ್ತೆ. ಸ್ಮಾಲ್ 7 inch ಸ್ಟೂಲ್ ಹೈಟ್ ಇಟ್ಟರೆ ಅದು ಮಲಾಸನಕ್ಕೆ ಕನ್ವರ್ಟ್ ಆಗುತ್ತೆ, ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಕನ್ವರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಬೇರೆ ಕಂಟ್ರೀಸಲ್ಲೆಲ್ಲ ಈಗ ಇಂಡಿಯನ್ ಕಮೋಡ್ಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕರೆಕ್ಟ್. ಐ ಥಿಂಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೆರಿ ಹ್ಯಾಕ್ ಸೈಂಟಿಫಿಕ್ ಇಟ್ ಇಸ್ ಅಂಡ್ ಅ ನೈಸ್ ಹ್ಯಾಕ್ ದಟ್ ಯು ನೈಸ್. ಮೆನ್ಷನ್. ಹೌದು ವೆರಿ ಸಿಂಪಲ್ ಆಗಿ ಹೇಗೆ ಅದನ್ನ ಇಂಡಿಯನ್ ಟಾಯ್ಲೆಟ್ ಕನ್ವರ್ಟ್ ಮಾಡೋದು. ವೆರಿ ನೈಸ್ ಹ್ಯಾಕ್. ಆರಾಮಾಗಿ ಕೂತ್ಕೊಂಡು ಮಾಡೋದಷ್ಟೇ. ಕರೆಕ್ಟ್.